ಬ್ಯಾಲೆನ್ಸ್ ಶೀಟ್. ಒಂದು ಕಂಪ್ನಿಯ ಜಾತಕನೇ ಬ್ಯಾಲೆನ್ಸ್ ಶೀಟಲ್ಲಿ ಇರುತ್ತೆ. ಆ ಕಂಪ್ನಿ ಹತ್ರ ಎಷ್ಟು ಅಸೆಟ್ ಇದೆ, ಎಷ್ಟು ಸಾಲ ಇದೆ, ಎಷ್ಟು ಕ್ಯಾಶ್ ಇದೆ, ಆ ಕ್ಯಾಶ್ ಇದ್ರೂ ಎಲ್ಲಿದೆ, ಬ್ಯಾಂಕಲ್ಲಿ ಇದೆಯಾ, ಮ್ಯೂಚುವಲ್ ಫಂಡ್ ಅಲ್ಲಿ ಇದೆಯಾ, ಪ್ರತಿಯೊಂದು ನಮಗೆ ಈ ಬ್ಯಾಲೆನ್ಸ್ ಶೀಟ್ ಇಂದ ಗೊತ್ತಾಗುತ್ತೆ. ಆಮೇಲೆ ನೀವು ಬ್ಯಾಲೆನ್ಸ್ ಶೀಟ್ ನ ಅರ್ಥ ಮಾಡ್ಕೊಂಡ್ರೆ ಜಸ್ಟ್ ಒಂದು ಕಂಪ್ನಿ ಬ್ಯಾಲೆನ್ಸ್ ಶೀಟ್ ಅಲ್ಲ, ನಮ್ದು ಲೈಫಲ್ಲಿ ನಮ್ಮ ಬ್ಯಾಲೆನ್ಸ್ ಶೀಟ್ನು ನಾವು ಅರ್ಥ ಮಾಡ್ಕೊಬಹುದು. ನಮ್ದು ಓನ್ ಬ್ಯಾಲೆನ್ಸ್ ಶೀಟ್ನು ಕ್ರಿಯೇಟ್ ಮಾಡ್ಬೋದು. ನಮ್ಮ ಮನೆಯಲ್ಲಿ ಯಾವ ಥರ ನಾವು ಯೂಸ್ ಮಾಡ್ತೀವಲ್ಲ, ನಮ್ಮ ಮನೆಯಲ್ಲೂ ನಾವು ಏನಾದರೂ ನಾವು ದುಡ್ಡು ಸ್ಪೆಂಡ್ ಮಾಡಿದ್ರೆ ಅಲ್ಲಿ ಅಸೆಟ್ ಮತ್ತು ಲಯಬಿಲಿಟಿ ಅಂತ ದುಡ್ಡು ಸ್ಪೆಂಡ್ ಮಾಡ್ತೀವಿ. ಅದ್ರ ಥರನೂ ನಾವು ಬ್ಯಾಲೆನ್ಸ್ ಶೀಟ್ ಮಾಡ್ಕೊಬೋದು. ಆಮೇಲೆ ನಾವು ನೋಡ್ಬೋದು ನಮ್ಮ ದುಡ್ಡು ಜಾಸ್ತಿ ಲಯಬಿಲಿಟಿ ಕಡೆ ಹೋಗ್ತಾ ಇದೆಯಾ, ಅಸೆಟ್ ಕಡೆ ಹೋಗ್ತಾ ಇದೆಯಾ ಅಂತ. ಏನಾದರೂ ಜಾಸ್ತಿ ಲಯಬಿಲಿಟಿ ಕಡೆ ಹೋಗ್ತಾ ಇದ್ರೆ ನಾವು ಅದನ್ನು ವಾಪಸ್ ಮತ್ತೆ ಅಸೆಟ್ ಕಡೆ ಹೋಗಿ ಮಾಡ್ಕೊಬೋದು. ನೀವು ಜಸ್ಟ್ ಒಂದು ಕಂಪ್ನಿಯ ಬ್ಯಾಲೆನ್ಸ್ ಶೀಟ್ ಅರ್ಥ ಆದರೆ ನಿಮಗೆ ನಿಮ್ಮ ಲೈಫ್ ಬ್ಯಾಲೆನ್ಸ್ ಶೀಟ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬೋದು. ಅದಕ್ಕೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಕಂಪ್ಲೀಟ್ಲಿ ಬ್ಯಾಲೆನ್ಸ್ ಶೀಟ್ ಅಂದರೆ ಏನು ಅಂತ ಜಸ್ಟ್ 20-25 ನಿಮಿಷದೊಳಗೆ ನಿಮಗೆ ಗೊತ್ತಾಗುತ್ತೆ. ಸ್ಕ್ರೀನರಿಗೆ ಬನ್ನಿ. ಸ್ಕ್ರೀನರಿಗೆ ಬಂದು ಇಲ್ಲಿ ಸರ್ಚ್ ಮಾಡಿ. ನಾನು ITC ಇಂದನೇ ಸರ್ಚ್ ಮಾಡ್ತೀನಿ, ಯಾಕಂದರೆ ನಾನು ಲಾಸ್ಟ್ ಪ್ರಾಫಿಟ್ ಆ್ಯಂಡ್ ಸ್ಟೇಟ್ಮೆಂಟನ್ನು ITC ನಲ್ಲೇ ತೋರಿಸಿದ್ದೆ. ಅದಕ್ಕೆ ಬ್ಯಾಲೆನ್ಸ್ ಶೀಟ್ನು ITC ನಲ್ಲೇ ತೋರಿಸ್ತೀನಿ. ITC ಅಂತ ಸರ್ಚ್ ಮಾಡಿ. ITC ಅಂತ ಸರ್ಚ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಪೇಜ್ ಬರುತ್ತೆ. ಫುಲ್ ಲಾಸ್ಟಲ್ಲಿ ಬನ್ನಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಕೆಳಗಡೆನೇ ಇರುತ್ತೆ ಬ್ಯಾಲೆನ್ಸ್ ಶೀಟ್ ಅಂತ. ಈ ಬ್ಯಾಲೆನ್ಸ್ ಶೀಟಲ್ಲಿ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟಲ್ಲೂ ಕೂಡ ಎರಡು ಥರ ಬರುತ್ತೆ. ಒಂದು ಸ್ಟ್ಯಾಂಡ್ ಅಲೋನು ಮತ್ತು ಇನ್ನೊಂದು ಕನ್ಸಾಲಿಡೇಟ್ ಅಂತ. ಇಲ್ಲಿ ಏನು ತೋರಿಸ್ತಾ ಇದೆಯಲ್ಲ, ಇದು ಕನ್ಸಾಲಿಡೇಟ್ ತೋರಿಸ್ತಾ ಇದೆ. ಇಲ್ಲಿ ವ್ಯೂ ಸ್ಟ್ಯಾಂಡ್ ಅಲೋನ್ ಅಂತ ಕೊಡಿದ್ರೆ ಜಸ್ಟ್ ಸ್ಟ್ಯಾಂಡ್ ಅಲೋನ್ ತೋರಿಸುತ್ತೆ. ಸ್ಟ್ಯಾಂಡ್ ಅಲೋನ್ಗೂ ಕನ್ಸಾಲಿಡೇಟ್ಗೂ ವ್ಯತ್ಯಾಸ ಏನಂದರೆ, ಯಾವುದೇ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದಾಗ ಒಂದು ಪ್ರಾಡಕ್ಟ್ ಇಟ್ಕೊಂಡು ಸ್ಟಾರ್ಟ್ ಮಾಡಿರ್ತಾರೆ. ಎಕ್ಸಾಂಪಲ್ ITC ಫುಲ್ ಫಾರ್ಮೇನೆ ಇಂಡಿಯನ್ ಟೊಬ್ಯಾಕೋ ಕಂಪನಿ ಅಂತ. ITC ಟೊಬ್ಯಾಕೋ ಅಂದರೆ ಸಿಗರೆಟ್ನೇ ಮೇನ್ ಆಗಿ ಇಟ್ಕೊಂಡು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದೆ, ಕಂಪ್ನಿ ಸ್ಟಾರ್ಟ್ ಮಾಡಿದೆ. ಹೋಗ್ತಾ ಹೋಗ್ತಾ ಏನಾಗ್ತಾ ಇರುತ್ತೆ, ಕಂಪ್ನಿ ಹತ್ರ ಕ್ಯಾಶ್ ಫ್ಲೋ ಬರ್ತಾ ಇರುತ್ತೆ. ಕ್ಯಾಶ್ ಫ್ಲೋ ಅಂದರೆ ಕಂಪ್ನಿಗೆ ದುಡ್ಡು ಬರ್ತಾ ಇರುತ್ತೆ. ಆ ದುಡ್ಡನ್ನ ಏನು ಮಾಡಬೇಕು, ಕಂಪ್ನಿ ನೆಕ್ಸ್ಟ್ ಗ್ರೋ ಮಾಡಬೇಕು, ಇನ್ನು ಬೇರೆ ಕಡೆ ಡೈವರ್ಸಿಫಿಕೇಶನ್ ಮಾಡಬೇಕು ಅಂತ ಬೇರೆ ಬೇರೆ ಇಂಡಸ್ಟ್ರಿನಲ್ಲಿ ಹೋಗ್ತಾರೆ. ಈಗ ITC ಎಲ್ಲಿ ಹೋಗಿದ್ದಾನೆ, ITC FMCG ಕಡೆ ಹೋಗಿದ್ದಾನೆ. ನೀವು ಆಶೀರ್ವಾದ ಆಟ, ಕ್ಲಾಸ್ಮೇಟ್ ಬುಕ್ಕು, ಸನ್ಫಿಸ್ಟ್ ಬಿಸ್ಕೆಟು ಇದೆಲ್ಲ ಏನು ನೋಡ್ತಿದ್ದೀರಲ್ಲ, ಅದೆಲ್ಲನೂ FMCG ಪ್ರಾಡಕ್ಟಲ್ಲಿ ಬರುತ್ತೆ. FMCG ಅಂದರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್. ಈಗ ITC ಏನು ಮಾಡ್ದ, ಸಿಗರೇಟ್ ಒಂಥರ ರಿಸ್ಕಿ ಅಲ್ವಾ. ಸಿಗರೇಟ್ ಯಾಕೆ ರಿಸ್ಕಿ ಅಂದರೆ, ಸಿಗರೇಟು ಯಾವಾಗಲೂ ಕಂಪ್ಲೀಟ್ ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಗೌರ್ಮೆಂಟ್ ಅವಾಗ ಬಂದ್ಬಿಟ್ಟು ಅದ್ರದ್ದು ಟ್ಯಾಕ್ಸ್ ಇನ್ಕ್ರೀಸ್ ಮಾಡ್ತಾನೆ ಇರುತ್ತೆ. ಅದಕ್ಕೇನೆ ITCಗೆ ಇದರಲ್ಲಿ ಗ್ರೋ ಆಗೋದು ಕಷ್ಟ. ನನ್ನ ಪ್ರಾಡಕ್ಟ್ನ ಸ್ವಲ್ಪ ಡೈವರ್ಸಿಫಿಕೇಶನ್ ಮಾಡ್ಕೊಳ್ಳೋಣ ಅಂತ ಅವನೇನು ಮಾಡ್ದ, ಈಗ FMCG ಪ್ರಾಡಕ್ಟ್ ಕಡೆ ಬಂದಿದ್ದಾನೆ. ಈಗ ನೀವೇನಾದರೂ ಜಸ್ಟ್ ITCದು ಸ್ಟ್ಯಾಂಡ್ ಅಲೋನ್ ಬಿಸ್ನೆಸ್ನ ನೋಡಬೇಕಂದ್ರೆ ಅದು ಸಿಗರೇಟಿನ ಮಾತ್ರ ಆಗಿರುತ್ತೆ. ಕನ್ಸಾಲಿಡೇಟ್ ಅಂದರೆ ITC ಹತ್ರ ಬೇರೆ ಬೇರೆ ಎಲ್ಲಾನು ಸನ್ಫಿಶ್ ಗಿನ್ಫಿಶ್ ಎಲ್ಲಾನು ಸೇರಿಕೊಂಡು ಕನ್ಸಾಲಿಡೇಟ್ ಆಗಿರುತ್ತೆ. ಅದೇ ಥರ ಬೇರೆ ಬೇರೆ ಪ್ರತಿ ಒಂದು ಕಂಪ್ನಿಗಳನ್ನು ಬೇರೆ ಬೇರೆ ಥರ ಬಿಸ್ನೆಸ್ ಇರುತ್ತೆ. ಒಂದೊಂದು ಕಂಪ್ನಿ ಸ್ಟ್ಯಾಂಡ್ ಅಲೋನೇ ಇರುತ್ತೆ. ಆ ಕಂಪ್ನಿನಲ್ಲಿ ಆ ಮೇನ್ ಬಿಸ್ನೆಸ್ ಬಿಟ್ಬಿಟ್ಟು ಬೇರೆ ಎಲ್ಲಿಂದನೂ ಇನ್ಕಮ್ ಬರ್ತಾ ಇರಲ್ಲ. ಈ ಎಕ್ಸಾಂಪಲ್ ಸಬ್ಸಿಡರಿ ಕಂಪ್ನೀಸ್ ಇರ್ತವೆ. ಸಬ್ಸಿಡರಿ ಅಂದರೆ ಇನ್ ರಿಲಯನ್ಸ್ ಗ್ರೂಪಲ್ಲಿ ನೋಡಿದ್ರೆ ನೀವು, ರಿಲಯನ್ಸ್ ಗ್ರೂಪಲ್ಲಿ ಸಾವಿರಾರು ಸಬ್ಸಿಡರಿ ಇದ್ದಾವೆ. ರಿಲಯನ್ಸ್ ರಿಯಲ್ ಸ್ಟಾರ್ಟ್ ಆಗಿರೋದು, ರಿಲಯನ್ಸ್ ಮೇನ್ ರೆವಿನ್ಯೂ ಬರೋದು ರಿಲಯನ್ಸ್ ಪೆಟ್ರೋಕೆಮಿಕಲಿಂದ. ಅದು ರಿಲಯನ್ಸ್ ಏನು ಮಾಡುತ್ತೆ, ಬೇರೆ ಬೇರೆ ದೇಶದಿಂದ ಕ್ರೂಡ್ ಆಯಿಲ್ನ ತಗೊಂಬಂದು ಅವರು ಅದನ್ನು ರಿಫೈನ್ ಮಾಡಿ ಅದನ್ನು ಪೆಟ್ರೋಲು ಮತ್ತು ಡೀಸೆಲ್ ಆಗಿ ಕನ್ವರ್ಟ್ ಮಾಡಿ ಬೇರೆ ಬೇರೆ ದೇಶಗಳಿಗೂ ಸೆಲ್ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲೂ ಸೆಲ್ ಮಾಡ್ತಾರೆ, ಬೇರೆ ಬೇರೆ ದೇಶಕ್ಕೂ ಸೆಲ್ ಮಾಡ್ತಾರೆ. ಅದೇ ರಿಲಯನ್ಸ್ ಮೇನ್ ಸೋರ್ಸ್ ಆಫ್ ರೆವಿನ್ಯೂ. ರಿಲಯನ್ಸ್ ಏನು ಮಾಡಿದ, ಫ್ಯೂಚರಲ್ಲಿ ಪೆಟ್ರೋಲ್ ಬಂದ್ಬಿಟ್ಟು ವೆರಿ ರಿಸ್ಕಿ. ಪೆಟ್ರೋಲಲ್ಲಿ ಈಗ ಹೋಗ್ತಾ ಹೋಗ್ತಾ ಎಲೆಕ್ಟ್ರಿಕ್ ವೆಹಿಕಲ್ ಜಾಸ್ತಿ ಆಗ್ತಾ ಇದೆ. ಎಲೆಕ್ಟ್ರಿಕ್ ಅದರಿಂದ ಪೊಲ್ಯೂಷನ್ನು ಜಾಸ್ತಿ ಆಗುತ್ತೆ. ಅದಕ್ಕೆ ಅವನು ಏನು ಮಾಡ್ದ, ಅವನು ಡೈವರ್ಸಿಫಿಕೇಶನ್ ಮಾಡ್ತಾ ಬಂದ. ಅವ್ನು ಮುಂಚೆಯಿಂದನೂ ಮಾಡ್ತಾ ಬರ್ತಿದ್ದಾನೆ. ಏನು ಮಾಡಿದ್ದಾನೆ, ರಿಲಯನ್ಸ್ ರಿಟೇಲ್ ಇದೆ. ರಿಲಯನ್ಸ್ ರಿಟೇಲೇನೆ ಭಾಳ ದೊಡ್ಡ ಕಂಪ್ನಿ. ಅದು 10,000 ಕೋಟಿವರೆಗೂ ನೆಟ್ ಪ್ರಾಫಿಟ್ ಮಾಡುತ್ತೆ ರಿಲಯನ್ಸ್ ರಿಟೇಲು. ಅದು ತುಂಬ ದೊಡ್ಡ ಕಂಪನಿ. ಅದು ಕೂಡ ರಿಲಯನ್ಸ್ ಗ್ರೂಪಲ್ಲೇ ಇದೆ. ಅದೇ ಥರ ರಿಲಯನ್ಸ್ ರಿಟೇಲ್ ಇರ್ಬೋದು, ರಿಲಯನ್ಸ್ ಬೇರೆ ಬೇರೆ ಥರ ಇದೆ. ಆಜಿಯೋ ಇರ್ಬೋದು, ರಿಲಯನ್ಸ್ದು ಜಿಯೋ ಇದೆ, ರಿಲಯನ್ಸ್ ಸಾವನ್ ಇದೆ. ಎಷ್ಟು ತುಂಬ ಪ್ರಾಡಕ್ಟ್ ಇದೆ ರಿಲಯನ್ಸಲ್ಲಿ. ಇಲ್ಲಿ ಬರ್ತಾ ಇದೆ ನೋಡಿ, ಇದೆಲ್ಲನೂ ರಿಲಯನ್ಸಲ್ಲಿ ಇದೆ. ಇದೆಲ್ಲರದು ಸೇರಿಸಿ ಬರೋ ರೆವಿನ್ಯೂ ಕನ್ಸಾಲಿಡೇಟೆಡ್. ಬರೀ ರಿಲಯನ್ಸ್ ಪೆಟ್ರೋಲಿಯಮ್ದು ನೀವು ನೋಡ್ಬೇಕಂದ್ರೆ ಅದು ಸ್ಟ್ಯಾಂಡ್ ಅಲೋನ್. ಇಲ್ಲಿ ವ್ಯೂ ಸ್ಟ್ಯಾಂಡ್ ಅಲೋನ್ ಅಂತ ಇದೆ. ವ್ಯೂ ಸ್ಟ್ಯಾಂಡ್ ಅಲೋನ್ ಅಂದರೆ ಬರೀ ಸ್ಟ್ಯಾಂಡ್ ಅಲೋನ್ ತೋರಿಸುತ್ತೆ. ವ್ಯೂ ಕನ್ಸಾಲಿಡೇಟ್ ಅಂದರೆ ವ್ಯೂ ಕನ್ಸಾಲಿಡೇಟ್ ತೋರಿಸುತ್ತೆ. ಯಾವಾಗಲೂ ನೀವು ಕನ್ಸಾಲಿಡೇಟೇ ನೋಡಿ, ಸ್ಟ್ಯಾಂಡ್ ಅಲೋನ್ ನೋಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ನಾವು ಇನ್ವೆಸ್ಟ್ ಮಾಡ್ತಿರೋದು ಎಂಟೈರ್ ಎಲ್ಲ ಕಂಪ್ನಿಗಳ ಮೇಲೂ ಸೇರಿ. ನೀವು ಸಪ್ರೇಟ್ FMCGನಲ್ಲೂ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ, ಸಪ್ರೇಟ್ ಸಿಗರೇಟಲ್ಲೂ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ನೀವು ಇನ್ವೆಸ್ಟ್ ಮಾಡಿದರೆ ಒಂದು ITC ಶೇರ್ ಬೈ ಮಾಡಿದ್ದೀರಾ ಅಂದರೆ ನಿಮ್ಮ ದುಡ್ಡು ಎಲ್ಲ ಕಡೆ ಇನ್ವೆಸ್ಟ್ ಆಗಿದೆ. ಅದಕ್ಕೆ ಯಾವಾಗಲೂ ಕನ್ಸಾಲಿಡೇಟ್ ಆಗೇ ನೋಡಿ. ಈ ಥರ ಇದ್ದರೆ ಕನ್ಸಾಲಿಡೇಟೆಡ್ ಆಗಿರುತ್ತೆ ಅಂತ. ಕನ್ಸಾಲಿಡೇಟೆಡ್ ಫಿಗರ್ ಇಸ್ ಇನ್ ಕ್ರೋರ್ಸ್ ಅಂತ ಇದೆ ನೋಡಿ. ಇಲ್ಲಿ ಫಸ್ಟೇ ಬರುತ್ತೆ ಈಕ್ವಿಟಿ ಕ್ಯಾಪಿಟಲ್ ಅಂತ. ಈ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಮ್ಯಾಕ್ಸ್ ಲೈಫ್ ಅವರು ಒಂದು NFO ತರ್ತಾ ಇದ್ದಾರೆ. ಆ NFO ನೇಮು ಮಿಡ್ ಕ್ಯಾಪ್ ಮೊಮೆಂಟಮ್ ಇಂಡೆಕ್ಸ್ ಫಂಡ್ ಅಂತ. ಈ ಫಂಡ್ ಏನು ಮಾಡುತ್ತೆ ಅಂದರೆ, ಮಿಡ್ ಕ್ಯಾಪಲ್ಲಿ ಯಾವುದು ಟಾಪ್ 50 ಕಂಪ್ನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾವೆ ಅಂಥ 50 ಕಂಪ್ನಿಗಳ ಮೇಲೆ ಇದು ಇನ್ವೆಸ್ಟ್ ಮಾಡುತ್ತೆ. ನೀವು ಈ ಫಂಡಲ್ಲಿ ಆಸ್ ಲೋ ಆಸ್ ಕೇವಲ 2,000 ರೂಪಾಯಿಂದ ಮಂತ್ಲಿ ಇನ್ವೆಸ್ಟ್ ಮಾಡ್ಕೊಂಬರ್ಬೋದು. ನಿಫ್ಟಿ 150 ಮಿಡ್ ಕ್ಯಾಪ್ ಫಂಡು ಲಾಸ್ಟ್ 5 ವರ್ಷದಲ್ಲಿ 28% ರಿಟರ್ನ್ ಕೊಟ್ಟಿದೆ. ಲಾಸ್ಟ್ 10 ವರ್ಷದಲ್ಲಿ 27% ಇಯರ್ ಆನ್ ಇಯರ್ ರಿಟರ್ನ್ ಕೊಟ್ಟಿದೆ. ಅಂದರೆ 2013ರಲ್ಲಿ ನಾವೇನಾದರೂ 1 ಲಕ್ಷ ಇನ್ವೆಸ್ಟ್ ಮಾಡಿದರೆ ಇವತ್ತಿಗೆ ಅದು 11 ಲಕ್ಷ ರೂಪಾಯಿ ಆಗಿದೆ. ಸುಮಾರು 11 ಪಟ್ಟು ಮೇಲೆ ಹೋಗಿದೆ.
ಮ್ಯಾಕ್ಸ್ ಲೈಫ್ ಅವ್ರದ್ದು AUM 1.22 ಲ್ಯಾಕ್ ಕ್ರೋರ್ ಇದೆ. ಅಂದರೆ 1,22,000 ಕೋಟಿ ಅವ್ರದ್ದು ಟೋಟಲ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್. ನಮ್ಮ ಹತ್ರ ದುಡ್ಡು ಡಿಸ್ಕೌಂಟ್ ಮ್ಯಾನೇಜ್ ಮಾಡ್ತಿರೋ ದುಡ್ಡು ಅಷ್ಟಿದೆ. ಮ್ಯಾಕ್ಸ್ ಲೈಫ್ದು ಸಾಲ್ವೆನ್ಸಿ ರೇಷಿಯೋ 190% ಇದೆ. IRDA ರೂಲ್ಸ್ ಪ್ರಕಾರ ಇರಬೇಕಾಗಿರೋದು 150%. ಇದು IRDA ರಿಕ್ವೈರ್ಮೆಂಟ್ಗಿನ ಜಾಸ್ತಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದೆ. ನಾವೇನಾದರೂ ಈ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮಗೆ 3 ಬೆನಿಫಿಟ್ ಸಿಗುತ್ತೆ. ಈಗ ನಾನು ಏನಾದರೂ ಇನ್ಶೂರೆನ್ಸ್ ಕಟ್ತಾ ಇದ್ದೀನಿ, ತಿಂಗಳ 2,000 ಕಟ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ, ಅಕಸ್ಮಾತ್ ನನಗೇನಾದರೂ ಆಯಿತು ಅಂದರೆ ಉಳಿದಿದ್ದ ಪ್ರೀಮಿಯಂ ಅಂದರೆ 2,000 ನೀವು ಎಲ್ಲಿವರೆಗೂ ಪಾಲಿಸಿನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಅಲ್ಲಿವರೆಗೂ ಕಂಪ್ನಿ ಕಟ್ಕೊಂಡು ಹೋಗುತ್ತೆ. ಕೊನೆಗೆ ಟೋಟಲ್ ಫಂಡ್ನ ನಾಮಿನಿ ಯಾರು ಮಾಡಿರ್ತೀರಲ್ಲ ಆ ನಾಮಿನಿಗೆ ಹೋಗುತ್ತೆ. ಎರಡನೇ ಬೆನಿಫಿಟ್ಟು, ನಮಗೆ 120 ಪಟ್ಟು ಲೈಫ್ ಕವರ್ ಸಿಗುತ್ತೆ. ನಾವು ತಿಂಗಳ 2,000 ಕಟ್ಕೊಂಡು ಹೋಗ್ತಿದ್ರೆ ನಮಗೆ 2,40,000 ನಮಗೆ ಲೈಫ್ ಕವರ್ ಸಿಗುತ್ತೆ. ಮೂರನೇ ಬೆನಿಫಿಟ್ಟು ಮಂತ್ಲಿ ಇನ್ಕಮ್ ಬೆನಿಫಿಟ್ಟು. ಈಗ ನಾನು ಪ್ರೀಮಿಯಂ ಕಟ್ತಿರೋನು ನನಗೇನಾದರೂ ಆದರೆ ಕಂಪನಿ ಏನು ಮಾಡುತ್ತೆ, ಲೈಫ್ ಕವರಲ್ಲಿ 1% ಎವ್ರಿ ಮಂತ್ ನಾಮಿನಿ ಕೊಡ್ತಾ ಹೋಗುತ್ತೆ. ಅಂದರೆ 2,400 ರೂಪಾಯಿ ನಮ್ಮ ನಾಮಿನಿಗೆ ಸಿಗ್ತಾ ಹೋಗುತ್ತೆ. ನೀವು ಅದನ್ನು 4,000 ಕಟ್ಕೊಂತ ಹೋದ್ರೆ 4,80,000 ಆಗುತ್ತೆ. ಅವಾಗ 4,80,000ಕ್ಕೆ ಮಂತ್ಲಿ 1% ಅಂದ್ರೆ ಎಷ್ಟಾಗುತ್ತೆ, 4,800 ರೂಪಾಯಿ ಆಗುತ್ತೆ. ಈ ತರ ನಮ್ಮ ನಾಮಿನಿಗೆ ಎವ್ರಿ ಮಂತ್ ಇನ್ಕಮ್ ಸಿಗ್ತಾ ಹೋಗುತ್ತೆ. ಅದಲ್ಲದೆ ನಮಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ. ಅಂಡರ್ 80C ಅಪ್ ಟು 1.5 lakhs ವರೆಗೂ ನಮಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಅಂಡ್ ಅಂಡರ್ 1010D ನಾವು ಇನ್ವೆಸ್ಟ್ ಮಾಡಿರೋ ದುಡ್ಡಿಗೆ ಯಾವುದೇ ತರ ಟ್ಯಾಕ್ಸ್ ಕಟ್ಟಂಗಿಲ್ಲ. ನಾವು ಇನ್ವೆಸ್ಟ್ ಮಾಡಿರೋದು ಏನಾದರೂ ವರ್ಷಕ್ಕೆ 2.5 ಲಕ್ಷ ಒಳಗಿದ್ರೆ. ನೀವೇನಾದ್ರೂ ಇನ್ವೆಸ್ಟ್ ಮಾಡ್ಬೇಕಂತಿದ್ರೆ ಇವಾಗಲೇ ಹೋಗಿ ಇನ್ವೆಸ್ಟ್ ಮಾಡಿ. ಪಾಲಿಸಿ ಬಜಾರದ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ನೀವು ಇವಾಗಲೇ ಹೋಗಿ ಇನ್ವೆಸ್ಟ್ ಮಾಡಿ. ಇನ್ನು ಕೇವಲ 10 ದಿವಸ ಮಾತ್ರ ಟೈಮ್ ಇದೆ. ENFO ಜನವರಿ 30ನೇ ತಾರೀಕು ಕ್ಲೋಸ್ ಆಗುತ್ತೆ. ಈಗ ಮತ್ತೆ ಈ ಟಾಪಿಕ್ಗೆ ವಾಪಸ್ ಬರೋಣ. ಈಕ್ವಿಟಿ ಕ್ಯಾಪಿಟಲ್ ಅಂದರೆ ಏನು ಅಂದರೆ, ನಾನು ಆಲ್ರೆಡಿ ಒಂದ್ಸಲ ವಿಡಿಯೋ ಮಾಡಿದ್ದೀನಿ. ಫೇಸ್ ವ್ಯಾಲ್ಯೂ ಬರುತ್ತಲ್ಲ, ಫೇಸ್ ವ್ಯಾಲ್ಯೂ ಮತ್ತು ಈಕ್ವಿಟಿ ಕ್ಯಾಪಿಟಲ್ ಎರಡು ಲಿಂಕ್ ಆಗಿರುತ್ತೆ. ಹೆಂಗೆ ಅಂದರೆ, ನಾನು ಮತ್ತೆ ನಿಮ್ಮಲ್ಲೇ ಯಾರೋ ಒಬ್ಬರು ಸೇರ್ಕೊಂಡು ಕಂಪ್ನಿ ಸ್ಟಾರ್ಟ್ ಮಾಡಿದ್ವಿ. ಕಂಪ್ನಿ ನೇಮ್ ಇಟ್ವಿ XYZ ಪ್ರೈವೇಟ್ ಲಿಮಿಟೆಡ್ ಅಂತ ಇಟ್ವಿ. ಈಗ ನಾನೇನು ಮಾಡ್ತೀನಿ, ಕಂಪ್ನಿ ಸ್ಟಾರ್ಟ್ ಮಾಡೋಕ್ಕೆ ಫಸ್ಟಾಗಿ ಸ್ಟಾರ್ಟ್ ಮಾಡೋಕ್ಕೆ ಒಂದು 10 ಲಕ್ಷ ರೂಪಾಯಿ ಬೇಕಾಗುತ್ತೆ ಕಂಪ್ನಿಗೆ. ನಾನೇನು ಮಾಡ್ತೀನಿ, ನಾನು 5 ಲಕ್ಷ, ನೀವು 5 ಲಕ್ಷ ಇನ್ವೆಸ್ಟ್ ಮಾಡ್ತೀರಾ. ಇದನ್ನೇನಂತಾರೆ, ಇನಿಷಿಯಲ್ ಕ್ಯಾಪಿಟಲ್ ಅಂತ ಅಂತಾರೆ. ನಾವು ಫಸ್ಟ್ ಟೈಮ್ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿದ್ವಿ. ನಾವು ಫಸ್ಟ್ ಟೈಮು ಕಂಪ್ನಿ ಸ್ಟಾರ್ಟ್ ಮಾಡಿದಾಗ ಇನ್ವೆಸ್ಟ್ ಮಾಡಿರೋ ದುಡ್ಡದು. ಈಗ ಟೋಟಲ್ಲು 10 ಲಕ್ಷ ಆಯ್ತಲ್ಲ, 10 ಲಕ್ಷನ ಏನು ಮಾಡ್ತಾರೆ, 10 ರೂಪಾಯಿ ಫೇಸ್ ವ್ಯಾಲ್ಯೂ ಹಂಗೆ ಡಿವೈಡ್ ಮಾಡ್ತಾರೆ. ಯಾವುದೇ ಕಂಪ್ನಿ ಸ್ಟಾರ್ಟ್ ಆಗೋದು 10 ರೂಪಾಯಿ ಫೇಸ್ ವ್ಯಾಲ್ಯೂ ಇಂದಾನೆ. ಮುಂಚೆ 100 ರೂಪಾಯಿ ಫೇಸ್ ವ್ಯಾಲ್ಯೂ ಎಲ್ಲ ಸ್ಟಾರ್ಟ್ ಆಗೋದು. ಬಟ್ ನೀವು ಈಗ ಯಾವುದೇ ಕಂಪ್ನಿ ತೆಗೆದು ನೋಡಿ, ಆ ಕಂಪ್ನಿದು ಸ್ಟಾರ್ಟ್ ಆಗೋದೇನೆ 10 ರೂಪಾಯಿ ಫೇಸ್ ವ್ಯಾಲ್ಯೂ ಇಂದ. ಇವಾಗ ಏನು ಮಾಡ್ತಾರೆ, 10 ರೂಪಾಯಿ ಫೇಸ್ ವ್ಯಾಲ್ಯೂ ಹಂಗೆ ಆ 10 ಲಕ್ಷನ ಡಿವೈಡ್ ಮಾಡ್ತಾರೆ. ಆ 10 ಲಕ್ಷ ಡಿವೈಡ್ ಮಾಡಿದ ತಕ್ಷಣ ಏನು ಬರುತ್ತಲ್ವಾ, ಅದೇ ನಂಬರ್ ಆಫ್ ದಿ ಶೇರ್ಸ್. ಈ ಕಂಪ್ನಿ ಹತ್ರ ಎಷ್ಟು ಶೇರ್ಸ್ ಇದಾವೆ ಅಂತ. ಇವಾಗ ಈ ಕಂಪ್ನಿ ಹತ್ರ 10 ರೂಪಾಯಿ ಬೆಲೆ ಬಾಳೋ 1 ಲಕ್ಷ ಶೇರ್ ಇದೆ. ಓಕೆ, ಆ 10 ರೂಪಾಯಿ ಇದೆಯಲ್ಲ, ಅದೇ ಫೇಸ್ ವ್ಯಾಲ್ಯೂ. ಈಗ ಯಾರನ್ನ ಈಗಲೇ ಕಂಪ್ನಿ ಸ್ಟಾರ್ಟ್ ಮಾಡಿ ಒಂದು 3 ದಿವಸ ಆದಮೇಲೆ ಮತ್ತೆ ಇನ್ನೊಬ್ಬ ಯಾರನ್ನ ಬಂದ್ಬಿಟ್ಟು, ಬ್ರೋ ನಾನು ಪಾರ್ಟ್ನರ್ ಆಗ್ತೀನಿ ಅಂತ ಬಂದರೆ ನಾವೇನು ಮಾಡ್ತೀವಿ, ಓಕೆ ಬ್ರೋ ನೀನು 5 ಲಕ್ಷ ಕೊಡು ಅಂತ ಸೇರಿಸ್ಕೊತೀವಿ. ಅವಾಗ ಏನಾಗುತ್ತೆ, ಕಂಪ್ನಿ ಹತ್ರ ನಂಬರ್ ಆಫ್ ದ ಶೇರ್ಸು ಇನ್ಕ್ರೀಸ್ ಆಗುತ್ತೆ. 1 ಲಕ್ಷ ಇರೋದು 1.5 ಲಕ್ಷ ಆಗುತ್ತೆ. ಅದೇ ಏನಾದರೂ ಅವನು 1 ವರ್ಷ ಬಿಟ್ಟು ಬಂದರೆ ಅವಾಗ ನಾವು 10 ರೂಪಾಯಿ ಫೇಸ್ ವ್ಯಾಲ್ಯೂ ಹಂಗೆ ಅವನಿಗೆ ಶೇರ್ಸ್ನ ಕೊಡೋಕ್ಕಾಗಲ್ಲ. ಯಾಕಂದರೆ ನಾವು ಆಲ್ರೆಡಿ 1 ವರ್ಷಕ್ಕೆ ಕಂಪ್ನಿನ ಮೇಲಕ್ಕೆ ತಗೊಂಡೋಗಿರ್ತೀವಿ, ಚೆನ್ನಾಗಿ ಮಾಡಿಸಿರ್ತೀವಿ, ಆಲ್ರೆಡಿ ರೆವಿನ್ಯೂ ಬರೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಅವಾಗ ಅವ್ನು ಬಂದು ಇನ್ವೆಸ್ಟ್ ಮಾಡಬೇಕಂದ್ರೆ, ಈಗ ಆಗಿನ ಕಾಲದಲ್ಲಿ ಏನು ವ್ಯಾಲ್ಯೂಯೇಷನ್ ಇದೆಯಲ್ಲ ಆ ಥರ ಇನ್ವೆಸ್ಟ್ ಮಾಡೋಕ್ಕೆ ಹೇಳ್ತೀವಿ. ಅವಾಗ ಪರ್ ಶೇರು 50 ರೂಪಾಯಿ ಪರ್ ಶೇರ್ ಹಂಗೆ ಮಾಡೋಕ್ಕೆ ಹೇಳ್ತೀವಿ. ಅವನಿಗೆ ನಾವು 50 ರೂಪಾಯಿ ಪರ್ ಶೇರ್ ಹಂಗೆ ನಮ್ಮ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಹೇಳ್ತೀವಿ. ಯಾಕಂದರೆ ನಮ್ಮ ಕಂಪ್ನಿ ಆಲ್ರೆಡಿ ಗ್ರೋ ಆಗಿದೆ. ಬಟ್ ಅವನು 50 ರೂಪಾಯಿ ಪರ್ ಶೇರ್ ಹಂಗೆ 5 ಲಕ್ಷ ಇನ್ವೆಸ್ಟ್ ಮಾಡ್ತಾನೆ. ಅವನಿಗೆ ಟೋಟಲ್ಲು 10,000 ಶೇರ್ ಸಿಗುತ್ತೆ. ಈ 10,000 ಶೇರ್ ಸಿಕ್ಕಾಗ ಅವನಿಗೂ ಕೂಡ ಫೇಸ್ ವ್ಯಾಲ್ಯೂ 10 ರೂಪಾಯಿ ಹಂಗೆ ಕೊಡೋದು. ಅವನಿಗೆ ಫೇಸ್ ವ್ಯಾಲ್ಯೂ 10 ರೂಪಾಯಿ ಹಂಗೆ ಕೊಟ್ಟಾಗ ಅವ್ನು ಇನ್ವೆಸ್ಟ್ ಮಾಡಿರೋದ್ರಲ್ಲಿ 1 ಲಕ್ಷ ಅಮೌಂಟ್ ಬಂದ್ಬಿಟ್ಟು ಈ ಈಕ್ವಿಟಿ ಶೇರ್ ಕ್ಯಾಪಿಟಲಲ್ಲಿ ಕುತ್ಕೊಳುತ್ತೆ. ಈಗ ಉಳಿದಿರೋ 4 ಲಕ್ಷ ಈ ಕಂಪನಿಯ ರಿಸರ್ವ್ಸಲ್ಲಿ ಬಂದು ಕುತ್ಕೊಳುತ್ತೆ. ಅರ್ಥ ಆಯ್ತಲ್ಲ? ಆ ಕಂಪ್ನಿಗೆ ಇವಾಗ 4 ಲಕ್ಷ ಹೊಸ ದುಡ್ಡು ಬಂದೈತೆ. ಕಂಪ್ನಿ ಅವಾಗ ಆ 4 ಲಕ್ಷ ಇಟ್ಕೊಂಡು ಮತ್ತೆ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡುತ್ತೆ. ಈ ಕಂಪ್ನಿಗೆ ದುಡ್ಡು ಬೇಕಾಗಿರೋದಕ್ಕೆ ಅಲ್ವಾ ಇವನನ್ನ ಪಾರ್ಟ್ನರ್ ಆಗಿ ತಗೊಂಡಿರೋದು. ಇಲ್ಲಿ ಸುಮ್ಮನೆ ಯಾಕೆ ತಗೊಳ್ತಾರೆ, ಬೇಡಪ್ಪ ನಾನು ಹೆಂಗೋ ನಡ್ಸ್ಕೊಂಡು ಹೋಗ್ತೀನಿ, ನಿನ್ನ ಪಾಡಿಗೆ ನೀನು ಇರು ಅಂತ ಹೇಳ್ತಾರೆ. ಈಗ ಅವನಿಗೆ 5 ಲಕ್ಷ ಕೊಟ್ಟಿರೋದ್ರಿಂದ ಅವನಿಗೆ 10,000 ಶೇರ್ ಸಿಕ್ಕಿದೆ. ಆ 10,000 ಶೇರ್ದು ಶೇರ್ ಪ್ರೈಸ್ ಬಂದ್ಬಿಟ್ಟು 50 ರೂಪಾಯಿ. ಆದರೆ ಫೇಸ್ ವ್ಯಾಲ್ಯೂ ಬಂದ್ಬಿಟ್ಟು 10 ರೂಪಾಯಿ. ಫೇಸ್ ವ್ಯಾಲ್ಯೂ ದುಡ್ಡನ್ನು ಮಾತ್ರ ಈಕ್ವಿಟಿ ಶೇರ್ಸಲ್ಲಿರುತ್ತೆ, ಉಳಿದಿರೋ ದುಡ್ಡು ರಿಸರ್ವ್ಸಲ್ಲಿರುತ್ತೆ. ಈಗ ನಿಮಗೆ IPO ಬಿಟ್ಟಾಗಲೂ ಕೂಡ ಕಂಪನಿ ಏನಾದರೂ ಹೊಸದಾಗಿ IPO ಕರೆದಾಗ, ಕಂಪನಿಗೆ ಏನಾದರೂ 1 ಲಕ್ಷ ಶೇರ್ನ IPO ಕರೀತಾ ಇದೆ, 10 ರೂಪಾಯಿ ಫೇಸ್ ವ್ಯಾಲ್ಯೂ ಅಂದರೆ ಕಂಪನಿಗೆ 10 ಲಕ್ಷ ಮಾತ್ರ ಬಂದ್ಬಿಟ್ಟು ಶೇರ್ ಕ್ಯಾಪಿಟಲಲ್ಲಿ ಕುತ್ಕೊಳುತ್ತೆ. ಉಳಿದಿರೋ ದುಡ್ಡು ಬಂದ್ಬಿಟ್ಟು ರಿಸರ್ವ್ಸಲ್ಲಿ ಕುತ್ಕೊಳುತ್ತೆ. ನಾನು ಅದನ್ನು ತೋರಿಸ್ತೀನಿ ನೋಡಿ. ಎಕ್ಸಾಂಪಲ್, ರೀಸೆಂಟ್ಲಿ ಪೇಟಿಎಮ್ಮು IPO ಬಂದ. ಪೇಟಿಎಮ್ ಅಂದರೆ 197 ಕಮ್ಯುನಿಕೇಷನ್, ಇದು ಪೇಟಿಎಮ್ ಯಾವಾಗ 2021ರಲ್ಲಿ ಬಂದ. ಇಲ್ಲಿ 2021ರಲ್ಲಿ 60 ಕೋಟಿ ಶೇರ್ಸ್ ಇತ್ತು. 60 ಕೋಟಿ ಶೇರ್ಸ್ ಅಂದರೆ ನೀವು ಎಷ್ಟು ನಂಬರ್ ಆಫ್ ದ ಶೇರ್ಸ್ ಇದೆ ಅಂತ ಹಿಂಗೂ ಚೆಕ್ ಮಾಡ್ಬೋದು. 60 ಕೋಟಿ ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ ಮಾಡಿದ್ರೆ ನಂಬರ್ ಆಫ್ ದ ಶೇರ್ಸ್ ಎಷ್ಟಿದೆ ಅಂತ ಬರುತ್ತೆ. ಅಂದರೆ 1 ರೂಪಾಯಿ ಇದೆ ಪೇಟಿಎಮ್ದು ಫೇಸ್ ವ್ಯಾಲ್ಯೂ. ಈ ಕಂಪ್ನಿ ಹತ್ರ ನಂಬರ್ ಆಫ್ ದ ಶೇರ್ ಮಾರ್ಕೆಟಲ್ಲಿ ಇರೋದು 60 ಕೋಟಿ ಇದೆ. ಅದೇ ಏನಾದರೂ ಫೇಸ್ ವ್ಯಾಲ್ಯೂ 10 ಇದ್ದಿದ್ರೆ 60/10 ಮಾಡಿದರೆ 6 ಕೋಟಿ ಶೇರ್ಸ್ ಇರ್ತಿತ್ತು. 60 ಕೋಟಿ ಶೇರ್ಸ್ ಇತ್ತು ಪೇಟಿಎಮ್ ಹತ್ರ. ಈ ಪೇಟಿಎಮ್ ಏನು ಮಾಡ್ದ, ಹೊಸ 5 ಕೋಟಿ ಶೇರ್ನ ಹುಟ್ಟಾಕ್ದ.
ಯಾಕಂದರೆ ಎಕ್ಸ್ಟ್ರಾ ದುಡ್ಡು ಬೇಕಿತ್ತು ಅವನಿಗೆ. ಈಗ ಹೊಸ ದುಡ್ಡು ಬೇಕಂದರೆ ಶೇರ್ ಹುಟ್ಟಾಕೆ ತಾನೇ ಇನ್ನೊಬ್ರಿಗೆ ಸೆಲ್ ಮಾಡೋಕ್ಕಾಗತ್ತೆ. ಹೊಸ 5 ಕೋಟಿ ಶೇರ್ನ ಹುಟ್ಟಾಕ್ದ. ಹೊಸ 5 ಕೋಟಿ ಶೇರ್ನ IPO ಬಂದ್ಬಿಟ್ಟು ಒಂದು ಶೇರ್ 2200 ರೂಪಾಯಿಗೆ ಸೆಲ್ ಮಾಡಿದ ತಕ್ಷಣ ಪೇಟಿಎಮ್ ಮಾತ್ರ ತುಂಬ ದುಡ್ಡು ಬಂತು. ಆ ದುಡ್ಡೆಲ್ಲನೂ ಎಲ್ಲಿ ಬಂದು ಸೇರ್ಕೊಂತು? ಇಲ್ಲೇ ನೋಡಿ ನೀವು 2021 ಮಾರ್ಚ್ ಅಂದರೆ ಇದು 2021 ಮಾರ್ಚಿಗೆ ಮುಗಿದೋಗುತ್ತೆ. ಅಂದರೆ ಇದನ್ನು ನೀವು 2020 ಅಂತಲೇ ತೊಗೊಳ್ಬೇಕು ಆ್ಯಕ್ಚುಲಿ. ಯಾಕಂದರೆ ಮಾರ್ಚ್ ಆದ ತಕ್ಷಣ ಇದು ಮುಗಿದೋಗ್ಬಿಡುತ್ತೆ. 2021 ಮಾರ್ಚಲ್ಲಿ 6900 ಕೋಟಿ ಇದ್ದಿದ್ದು ರಿಸರ್ವ್ಸು 2022 ಬರೋ ಅಷ್ಟೊತ್ತಿಗೆ 13,000 ಕೋಟಿ ಆಯಿತು. ಈ ದುಡ್ಡು ಎಕ್ಸ್ಟ್ರಾ ಎಲ್ಲಿಂದ ಬಂತು? ಪ್ರಾಫಿಟ್ ಅಂತೂ ಅಷ್ಟೊಂದಿಲ್ಲ, ಲಾಸ್ ಮೇಕಿಂಗ್ ಕಂಪ್ನಿ ಪೇಟಿಎಮ್. ಈ ಪ್ರಾಫಿಟ್ ಮಾಡಿದರೆ ಬಂದು ರಿಸರ್ವ್ಸಲ್ಲಿ ಕುತ್ಕೊಳುತ್ತೆ ಅನ್ನೋಕ್ಕೆ ಪ್ರಾಫಿಟ್ ಅಂತೂ ಮಾಡಿಲ್ಲ, ಲಾಸ್ ಮೇಕಿಂಗ್ ಕಂಪ್ನಿ. ಈ ಮತ್ತು ಈ ದುಡ್ಡು ಎಕ್ಸ್ಟ್ರಾ ದುಡ್ಡು ಎಲ್ಲಿಂದ ಬಂತು? IPO ಇಂದ ದುಡ್ಡು ಎತ್ತಿದ್ರಲ್ಲ, ಆ ದುಡ್ಡು ಬಂದು ಇಲ್ಲಿ ಕುತ್ಕೊಂತು. ಇದನ್ನೇ ರಿಸರ್ವ್ಸ್ ಅಂತಾರೆ, ಇದನ್ನೇ ಶೇರ್ ಕ್ಯಾಪಿಟಲ್ ಅಂತಾರೆ. ಇವಾಗ ನೀವು ಕೇಳ್ಬೋದು, ಈಗೇನು 2023 ಯಾಕೆ ಡೌನ್ ಆಗಿದೆ, ಅದು 25 ಕೋಟಿಯಿಂದ ಮತ್ತೆ 63-64 ಆಗಿದೆ ಅಂತ. ಪೇಟಿಎಮ್ ಬೈಬ್ಯಾಕ್ ಮಾಡಿದ್ದ, ಶೇರ್ ಬೈಬ್ಯಾಕ್ ಮಾಡಿದ್ದ. ಪೇಟಿಎಮ್ ಗೊತ್ತಿರುತ್ತೆ ನಿಮಗೆ, ಪೇಟಿಎಮ್ 800 ರೂಪೀಸ್ಗೆ ಒಂದ್ಸಲ ಶೇರ್ಸ್ ಬೈಬ್ಯಾಕ್ ಮಾಡಿದ್ದ. ಬೈಬ್ಯಾಕ್ ಮಾಡಿದಾಗ ಏನಾಗುತ್ತೆ ಅಂದರೆ, ಅವನೇನು ಮಾಡ್ತಾನೆ, ಮಾರ್ಕೆಟಲ್ಲಿ ನಂಬರ್ ಆಫ್ ದ ಶೇರ್ನ ಬೈಬ್ಯಾಕ್ ಮಾಡ್ತಾನೆ. ಬೈಬ್ಯಾಕ್ ಮಾಡಿ ಅದನ್ನು ಡಿಸಾಲ್ವ್ ಮಾಡ್ತಾನೆ, ಸುಟ್ಟಾಕ್ದಂಗೆ ಲೆಕ್ಕಾಚಾರ, ಪೇಪರ್ನ ತಗೊಂಬಂದು ಸುಟ್ಟಾಕ್ದಂಗೆ. ಅವಾಗ ಏನಾಗುತ್ತೆ ಹೇಳಿ, ಮಾರ್ಕೆಟಲ್ಲಿ ಇರೋ ಶೇರ್ಸ್ಗಳೇ ಕಮ್ಮಿ ಆಗುತ್ತೆ. ಇದರಿಂದ ಕಂಪನಿಗೆ ಹೆಲ್ಪ್ ಆಗುತ್ತೆ. ಕಂಪ್ನಿ ಏನಾದರೂ ಲಾಭ ಮಾಡೋದಿದ್ರೆ ಅರ್ನಿಂಗ್ ಪರ್ ಶೇರು, ಒಂದು ಶೇರಿಗೆ ಅರ್ನ್ ಮಾಡೋದು 65 ಕೋಟಿಗೆ ಅರ್ನ್ ಮಾಡೋದಕ್ಕೂ 63 ಕೋಟಿಗೆ ಅರ್ನ್ ಮಾಡೋದಕ್ಕೂ ವ್ಯತ್ಯಾಸ ಇದೆ ಅಲ್ಲ. 63 ಕೋಟಿಗೆ ಅರ್ನಿಂಗ್ ಪರ್ ಶೇರು ನನಗೆ ಜಾಸ್ತಿ ಸಿಗುತ್ತೆ. ನಾನೇನಾದರೂ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿದರೆ ಒಂದು ಶೇರಿಗೆ ನಾನು ಮಾಡಿರೋ ಪ್ರಾಫಿಟ್ನ 65 ಕೋಟಿ ಶೇರಿಗೆ ಡಿವೈಡೆಡ್ ಆಗೋದಕ್ಕಿಂತ 63 ಕೋಟಿ ಶೇರಿಗೆ ಡಿವೈಡ್ ಆದಾಗ ನನಗೆ ಸ್ವಲ್ಪ ಜಾಸ್ತಿ ಸಿಗುತ್ತಲ್ಲ. ಹಂಗೆ ಶೇರ್ನ ಬೈಬ್ಯಾಕ್ ಮಾಡ್ತಾರೆ. ಬಟ್ ಯಾಕೆ ಬೈಬ್ಯಾಕ್ ಮಾಡೋದು ಅಂತ ನನಗಂತೂ ಗೊತ್ತಿಲ್ಲ. 2,000 ರೂಪಾಯಿಗೆ IPO ತಗೊಂಬಂದ್ಬಿಟ್ಟು ಅದನ್ನು ಮತ್ತೆ 800 ರೂಪಾಯಿಗೆ ಬಂದು ಬೈಬ್ಯಾಕ್ ಮಾಡಿದ್ದಾನೆ. ಬೈಬ್ಯಾಕ್ ಮಾಡ್ಬೇಕಂದ್ರೆ ನಿನ್ನ ಹತ್ರ ಲಾಭ ಇರಬೇಕು. ಈಗ ಹೆಂಗಾಯ್ತಂದರೆ, ಜನಗಳ ಹತ್ರ 2,000 ರೂಪಾಯಿಗೆ ದುಡ್ಡು ಇಸ್ಕೊಂಡು ಮತ್ತೆ ಅವ್ರದೇ ಶೇರ್ನ 800 ರೂಪಾಯಿಗೆ ಬೈಬ್ಯಾಕ್ ಮಾಡ್ಕೊಂಡಂಗಾಯ್ತು. ಓಕೆ ಬಿಡಿ, ಅದು ಅವ್ರವ್ರ ಇಷ್ಟ. ಈ ಪಾರ್ಟ್ ನಿಮಗೆ ಕ್ಲೀನಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಅರ್ಥ ಆಗಲಿಲ್ಲ ದಯವಿಟ್ಟು ಸ್ವಲ್ಪ ರಿವೈಂಡ್ ಮಾಡಿ ಮತ್ತೆ ಬಂದು ನೋಡಿ, ಕ್ಲೀನಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಎಗೈನ್ ಮತ್ತೆ ITCಗೆ ಹೋಗೋಣ. ಓಕೆ, ಆ ರಿಸರ್ವ್ಸ್ ಅಂದರೆ ಏನಂದರೆ, ಈಗ ರಿಸರ್ವ್ಸ್ ಅನ್ನೋದು ಯಾವ ಕಂಪನಿ ಮಾಡಿರೋ ಲಾಭನ ಡಿವಿಡೆಂಡ್ ಕೊಟ್ಬಿಟ್ಟು ಏನು ಉಳಿದಿರುತ್ತಲ್ಲ ಲಾಭನ ಬಂದ್ಬಿಟ್ಟು ರಿಸರ್ವ್ಸಲ್ಲಿ ಕುತ್ಕೊಳುತ್ತೆ. ಈ ದುಡ್ಡನ್ನ ಕಂಪನಿ ಮತ್ತೆ ಯೂಸ್ ಮಾಡಿಕೊಂಡು ಬಿಸ್ನೆಸ್ ಮಾಡುತ್ತೆ. ಇದರಲ್ಲಿ ಬರೀ ಕ್ಯಾಶ್ ಇದೆ ಅಂತ ಅನ್ಕೊಂಬೇಡಿ, ಜಸ್ಟ್ ಕ್ಯಾಶ್ ಮಾತ್ರ ಇರಲ್ಲ. ಕಂಪ್ನಿ ಬಿಲ್ಡಿಂಗ್ ಇರ್ಬೋದು, ಕಂಪ್ನಿದು ಟೇಬಲ್ ಇರ್ಬೋದು, ಮೈಕ್ ಇರ್ಬೋದು, ಕಂಪ್ನಿದು ಲ್ಯಾಪ್ಟಾಪ್ ಇರ್ಬೋದು, ಎಲ್ಲ ಕೂಡ ಅಸೆಟ್ ಅಂತಲೇ ಕರೀತಾರೆ. ಆ ಅಸೆಟ್ ಎಲ್ಲನೂ ರಿಸೋರ್ಸ್ ಅಂತಾನೆ ಕರೀತಾರೆ. ಯಾಕಂದರೆ ಈ ರಿಸೋರ್ಸಿಂದ ಕಂಪನಿ ದುಡ್ಡನ್ನ ಅರ್ನ್ ಮಾಡುತ್ತೆ. ಒಂದು ಮಿಷಿನ್ ಇದ್ದರೆ ಕಂಪನಿ ಆ ಮಿಷಿನಿಂದ ದುಡ್ಡನ್ನ ಅರ್ನ್ ಮಾಡುತ್ತೆ. ಆ ಮಿಷಿನ್ ಹಳೇದಾಗ್ತಾ ಆಗ್ತಾ ಅವರು ಏನು ಮಾಡ್ತಾರೆ ನಿಮಗೆ ಗೊತ್ತಲ್ಲ, ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಡಿಪ್ರಿಷಿಯೇಷನ್ ಕ್ಲೈಮ್ ಮಾಡ್ತಾರೆ. ಈ ವರ್ಷ ಏನಾದರೂ ಆ ಮಿಷಿನ್ದು ವ್ಯಾಲ್ಯೂ 10 ಕೋಟಿ ತೋರಿಸಿದ್ರೆ ಮುಂದಿನ ವರ್ಷ 8 ಕೋಟಿ ತೋರಿಸ್ತಾರೆ. ಇಲ್ಲಿ ಅದು ಅಸೆಟಲ್ಲಿ ಕೂಡ ಅದು 8 ಕೋಟಿ ವ್ಯಾಲ್ಯೂ ಆಗುತ್ತೆ. ಬಟ್ ಕಂಪನಿ ಮಾಡಿರೋ ಲಾಭನ ರಿಸರ್ವ್ಸಲ್ಲಿ ಆ್ಯಡ್ ಮಾಡ್ಕೊಂಡು ಬಂದು ಕಂಪನಿ ರಿಸರ್ವ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ತಾ ಇರುತ್ತೆ ಎವ್ರಿ ಇಯರ್. ನೆಕ್ಸ್ಟು ಅದ್ರ ಕೆಳಗಡೆ ಇದೆ ಬಾರೋಯಿಂಗ್ ಅಂತ. ನೋಡಿ 3 ಥರ ಬಾರೋಯಿಂಗ್ ಬರುತ್ತೆ: ಲಾಂಗ್ ಟರ್ಮ್ ಬಾರೋಯಿಂಗ್, ಶಾರ್ಟ್ ಟರ್ಮ್ ಬಾರೋಯಿಂಗ್, ಲೀಸ್ ಲಯಬಿಲಿಟಿ ಅಂತಿದೆ. ಲೀಸ್ ಲಯಬಿಲಿಟಿ ಅಂದರೆ ಇವ್ರೇನಾದ್ರು ಲೀಸ್ ತೊಗೊಂಡಿದ್ರೆ ಇರುತ್ತೆ. ಬಟ್ ಆದರೆ ಲಾಂಗ್ ಟರ್ಮ್ ಬಾರೋಯಿಂಗ್ ಅಂದರೆ ಯಾವುದು ಇವ್ರದ್ದು ತಗೊಂಡಿರೋ ಸಾಲ 1 ವರ್ಷಕ್ಕಿಂತ ಜಾಸ್ತಿ ಇದೆ, 1 ವರ್ಷಕ್ಕಿಂತ ಮೇಲೆ. ಈಗ ಏನಾದರೂ ನಾನು ನಿಮ್ಮ ಹತ್ರ ಯಾರಾದ್ರೂ ಏನಾದರೂ 1 ಲಕ್ಷ ರೂಪಾಯಿ ಇಸ್ಕೊಂಡಿದ್ರೆ ನೀವು ಹೇಳ್ತೀರಾ 2 ವರ್ಷ ಬಿಟ್ಕೊಡಿ ಅಂತ. ಅವಾಗ ಆ ಸಾಲನ ನಾನು ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ತೀನಿ, ಇದು ಲಾಂಗ್ ಟರ್ಮ್ ಲಯಬಿಲಿಟಿ ಅಂತ. ಇನ್ನೊಂದು ಶಾರ್ಟ್ ಟರ್ಮ್ ಲಯಬಿಲಿಟಿ ಅಂದರೆ ಇದು 1 ವರ್ಷದಲ್ಲೇ ಕೊಡಬೇಕಾಗಿರುತ್ತೆ. ಈಗ ನಾನು ಏನಾದರೂ ನಿಮ್ಮ ಹತ್ರ ಸಾಲ ತೊಗೊಂಡು ನೀವೇನಾದರೂ 6 ತಿಂಗಳಲ್ಲಿ ನನಗೆ ವಾಪಸ್ ಕೊಡಬೇಕಂದ್ರೆ ನಾನು ಬ್ಯಾಲೆನ್ಸ್ ಶೀಟಲ್ಲಿ ಅದನ್ನು ನಾನು ಶಾರ್ಟ್ ಟರ್ಮ್ ಲಯಬಿಲಿಟಿ ಅಂತ ತೋರಿಸ್ತೀನಿ. ಯಾಕಂದರೆ 1 ವರ್ಷದೊಳಗೆ ಕೊಡಬೇಕಾಗಿರುತ್ತೆ ಅದನ್ನು. ಕಂಪನಿಗೆ ಸಾಲ ಮಾಡಿರೋದು ಒಂದು ಲಯಬಿಲಿಟಿ ಇರುತ್ತೆ. ಇದು ಪ್ಯೂರ್ ಬಾರೋಯಿಂಗ್ ಅಂತ ಏನಿದೆಯಲ್ಲ, ಇದು ಪ್ಯೂರ್ ಸಾಲ. ಇದು ವಾಟ್ ಎವರ್ ದ ಬಾರೋಯಿಂಗ್ ಇಲ್ಲಿ ನೋಡ್ತಿದ್ದೀರಾ ಅದೆಲ್ಲನೂ ಸಾಲನೇ. ಅದರಲ್ಲಿ ಲಾಂಗ್ ಟರ್ಮು ಮತ್ತು ಶಾರ್ಟ್ ಟರ್ಮ್ ಅಂತ ಇರುತ್ತೆ. ಅದು ಬಿಟ್ಟು ಇನ್ನೊಂದು ಥರ ಲಯಬಿಲಿಟಿ ಬರುತ್ತೆ. ಅದರ್ ಲಯಬಿಲಿಟಿನಲ್ಲಿ ಲೋ ಪ್ಲಸ್ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಫುಲ್ ಓಪನ್ ಆಗುತ್ತೆ. ಇಲ್ಲಿ ಬಂದಿದೆ ನೋಡಿ, ಇಲ್ಲಿ ಅರ್ಧ ತೋರಿಸ್ತಾ ಇದೆ. ಇದು ಫುಲ್ ಫಾರ್ಮ್ ಬಂದ್ಬಿಟ್ಟು ನಾಟ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ. ಇದು ಏನು ಹೇಳುತ್ತೆ ಅಂದರೆ, ಈಗ ಆಕ್ಚುಲಿ ನಾನು ಇಲ್ಲಿ ಹೇಳಿದ್ನಲ್ವಾ, ಶೇರ್ ಕ್ಯಾಪಿಟಲಲ್ಲಿ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅವ್ನಿಗೆ ಶೇರ್ ಸಿಕ್ಕಿದೆ ಅಂತ. ಮುಂಚೆ ಏನಾಗ್ತಾ ಇತ್ತು ಅಂದರೆ ಇನ್ವೆಸ್ಟರ್ ಸಿಗೋದೇ ಕಷ್ಟ ಇತ್ತು ಕಂಪ್ನಿಗಳಿಗೆ. ನಮ್ಮ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿ ಅಂತ ಇನ್ವೆಸ್ಟರ್ ಸಿಗೋದೇ ಕಷ್ಟ ಇತ್ತು. ಯಾಕಂದರೆ ಜನಗಳಿಗೆ ಅವೇರ್ನೆಸ್ ಕಮ್ಮಿ ಇತ್ತು. ಅವಾಗ ಕಂಪ್ನಿ ಏನು ಮಾಡೋದು, ಪಾರ್ಟ್ಲಿ ಪೇಯ್ಡ್ ಶೇರ್ಸ್ ಅಂತ ಕೊಡೋದು. ಪಾರ್ಟ್ಲಿ ಪೇಯ್ಡ್ ಅಂದರೆ ಈಗ ಏನಾದರೂ 100 ರೂಪಾಯಿ ಇದ್ರೆ ಆ ಶೇರ್ನ ನೀನು 25 ರೂಪಾಯಿ ಪೇ ಮಾಡ್ಕೊಂಬ, ಶೇರ್ಸ್ ನಿಂದೆ ಆಗುತ್ತೆ ಅಂತ. ಅದಕ್ಕೆ ಇಂತಿಷ್ಟ ಟೈಮ್ ಅಂತ ಕೊಡೋದು. ಎಕ್ಸಾಂಪಲ್, ನೀವು 3 ವರ್ಷದೊಳಗೆ ನೀನು ತೀರಿಸ್ಬೋದು, 4 ವರ್ಷದೊಳಗೆ ನೀನು ತೀರಿಸ್ಬೋದು ಅಂತ. ಇದು ಏನಾಗಿದ್ರೆ ನಾನು ಅರ್ಥ ಮಾಡ್ಕೊಂಡಿರೋ ಪ್ರಕಾರ, ಯಾರು ಪಾರ್ಟ್ಲಿ ಪೇಡ್ ತೊಗೊಂಡಿರ್ತಾರಲ್ಲ ಅವ್ರು ಏನು ಮಾಡಿರ್ತಾರೆ, ಫಸ್ಟ್ಗೆ ಕಟ್ಟಿರ್ತಾರೆ, 2 ಸಲ ಕಟ್ಟಿರ್ತಾರೆ, ಆಮೇಲೆ ಕಟ್ದಂಗೆ ಹಂಗೆ ಬಿಟ್ಟೋಗಿರ್ತಾರೆ. ಅರ್ಧ ಶೇರ್ ಹೋಲ್ಡಿಂಗ್ ಇರುತ್ತೆ ಅವ್ರ ಹತ್ರ. ಶೇರ್ ಹೋಲ್ಡಿಂಗ್ ಇರುತ್ತೆ. ಈಗ ನನ್ನ ಹತ್ರ ಏನಾದರೂ ನನ್ನ ಕಂಪ್ನಿದು 100 ಶೇರ್ ಬೈ ಮಾಡಿದರೆ ನಾನು ಪಾರ್ಟ್ಲಿ ಶೇರ್ ಬೈ ಮಾಡಿದ್ದೀನಿ. ನನ್ನ ಹತ್ರ 50% ಆಫ್ ದಿ ಶೇರ್ಸ್ನ ನಾನು ಓನ್ ಮಾಡ್ದಂಗೆ. ನಾನು ಯಾವುದೇ ಥರ ವೋಟಿಂಗ್ ರೈಟ್ಸ್ ಇರಲ್ಲ, ನಾನು ಯಾವುದೇ ಥರ ವೋಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ನನ್ನ ಹತ್ರ 50% ಆಫ್ ದಿ ಶೇರ್ ಇದೆ. ITC ಏನಾದರೂ 500 ರೂಪಾಯಿ ವ್ಯಾಲ್ಯೂ ಇದ್ದರೆ ನನ್ನ ಶೇರ್ ವ್ಯಾಲ್ಯೂ ಇರುತ್ತೆ 250 ರೂಪಾಯಿ.
ಇದು ಅವಾಗಿತ್ತು, ಇವಾಗಿಲ್ಲ. ಇವಾಗ ಹೆಂಗೆ ಬ್ರೋ ಆ ಥರ ಬೈ ಮಾಡೋದು ಅಂತ ಕಾಮೆಂಟ್ ಮಾಡಬೇಡಿ. ಅವಾಗಿತ್ತು, ಇವಾಗಿಲ್ಲ ಆ ಥರ. ಇವಾಗ ಯಾಕಂದರೆ ಆರಾಮಾಗಿ ಇನ್ವೆಸ್ಟರ್ಸ್ ಎಲ್ಲ ಸಿಗ್ತಾರೆ, ಕಂಪ್ನಿ ಅಷ್ಟೊಂದು ತಲೆ ಕೆಡಿಸ್ಕೊಳಂಗೂ ಇಲ್ಲ. ಮುಂಚೆ ಇನ್ವೆಸ್ಟರ್ಸ್ ಸಿಗೋದೇ ಕಷ್ಟ ಇದ್ದಾಗ ಈ ಥರ ಎಲ್ಲ ಆಫರ್ ಕೊಡೋರು ಅವರೇ ಅನಿಸುತ್ತೆ ನನಗನ್ನಿಸ್ದಂಗೆ. ಇದು ನೀವು ಬೇರೆ ಎಲ್ಲ ಕಂಪ್ನಿಗಳಲ್ಲೂ ಸಿಗಲ್ಲ. ಬೇರೆ ಈಗ ನೀವು ರೀಸೆಂಟಾಗಿ ಬಂದಿರೋ ಕಂಪ್ನಿಗಳನ್ನ ಸರ್ಚ್ ಮಾಡಿದ್ರೆ, ಈಗ ಎಕ್ಸಾಂಪಲ್ಲು ಪೇ ಟಿ ಎಮ್ಮಲ್ಲಿ ಬಂದು ನೋಡಿದ್ರೆ ಅದರ್ ಲೈಬ್ರರೀಸಲ್ಲಿ ಪೇ ಟಿ ಎಮ್ಮಲ್ಲಿ ಇಲ್ಲ, ಅದು ಇದರಲ್ಲಿದೆ. ಆಕ್ಚುಲಿ ಇದು ಹಳೆ ಕಂಪ್ನಿಗಳಲ್ಲಿ ಜಾಸ್ತಿ ಇತ್ತು. ನೆಕ್ಸ್ಟ್ ಬಂದ್ಬಿಟ್ಟು ಟ್ರೇಡ್ ಪೇಯಬಲ್ ಅಂದರೆ ಕಂಪ್ನಿ ಏನಾದ್ರೂ ರಾ ಮೆಟೀರಿಯಲ್ ಬೈ ಮಾಡಿರ್ತಾನೆ. ಎಕ್ಸಾಂಪಲ್ ITCಗೆ ರಾ ಮೆಟೀರಿಯಲ್ ಏನು ಹೇಳಿ, ಒಂದು ಸಿಗರೇಟ್ ತಯಾರು ಮಾಡೋಕ್ಕೆ ತಂಬಾಕು ಬೇಕು. ಅದೇ ಥರ ಒಂದು FMCG ಪ್ರಾಡಕ್ಟ್ಗೆ ಬೇರೆ ಬೇರೆ ಥರ ರಾ ಮೆಟೀರಿಯಲ್ ಬೇಕು. ಈ ರಾ ಮೆಟೀರಿಯಲ್ನ ಯಾರಾದ್ರೂ ಅದು ತೊಗೊಂಡಿರ್ತಾನಲ್ಲ, ಅವನ ಹತ್ರ ಪೆಂಡಿಂಗ್ ಉಳಿಸ್ಕೊಂಡಿರ್ತಾನೆ. 6 ತಿಂಗಳು ಬಿಟ್ಕೊಡ್ತೀನಿ, 7 ತಿಂಗಳು ಬಿಟ್ಕೊಡ್ತೀನಿ ಅಂತ. ಆ ದುಡ್ಡನ್ನ ಟ್ರೇಡ್ ಪೇಯಬಲ್ ಅಂತಾರೆ. ಇನ್ನು ಟ್ರೇಡು ಮಾಡಿದ್ದಾರೆ ಬಟ್ ಇನ್ನೂ ಕೊಟ್ಟಿಲ್ಲ ಅವರಿಗೆ ಫುಲ್ ದುಡ್ಡು, ಇವನು ಉಳಿಸ್ಕೊಂಡಿದ್ದಾನೆ. ಅವ್ರಿಗದು ರಿಸೀವಬಲ್ಸ್. ಯಾರಿಗೆ? ಇವ್ರಿಗೆ ಕೊಡ್ದಲೇ ಇರ್ತಾನಲ್ಲ ಕಂಪನಿ, ಇವ್ರಿಗೆ ಪ್ರಾಡಕ್ಟ್ ಕೊಟ್ಟು ವೆಯ್ಟ್ ಮಾಡ್ತಾ ಇದ್ದಾನಲ್ಲ, ಅವನಿಗೆ ರಿಸೀವಬಲ್ಸ್. ನಾನು ಅವನಿಗೆ ಇನ್ನೂ ದುಡ್ಡು ಕೊಡಬೇಕಾಗಿರೋದು ನನಗೆ ಟ್ರೇಡ್ ಪೇಯಬಲ್. ಅಡ್ವಾನ್ಸ್ ಫ್ರಮ್ ದಿ ಕಸ್ಟಮರ್ಸ್ ಅಂದರೆ ಹೇಗೇನು ಹಿಂಗೇನೆ, ಈಗ ಯಾರೋ ಒಬ್ಬರಿಗೆ ಪ್ರಾಡಕ್ಟ್ ಸೆಲ್ ಮಾಡ್ತಾ ಇರ್ತಾನೆ. ಎಕ್ಸಾಂಪಲ್ಲು ಅವ್ನು ಹೇಳಿರ್ತಾನೆ, ನನ್ನ ಅಂಗಡಿಗೆ ಡಿಸ್ಟ್ರಿಬ್ಯೂಟರ್ ಇರ್ತಾನೆ, ಅವ್ನು ಹೇಳಿರ್ತಾನೆ ನನಗೆ ಇಷ್ಟು ಪ್ರಾಡಕ್ಟ್ನ ನೀನು ಹಾಕ್ಬಿಡ್ಬೇಕು ಈ ವರ್ಷ ಅಂತ. ಮುಂಚೆನೇ ದುಡ್ಡು ಕೊಟ್ಬಿಡ್ತಾನೆ ITCಗೆ. ಯಾಕಂದರೆ ಇಷ್ಟು ಏರಿಯಾದಲ್ಲಿ ನಾನು ಡಿಸ್ಟ್ರಿಬ್ಯೂಟ್ ಮಾಡಬೇಕು, ನನಗೆ ಈ ವರ್ಷ ಇಷ್ಟು ಸಿಗರೇಟ್ ಬೇಕು ಅಂತ. ಆವಾಗ ಅವ್ನು ಮುಂಚೆನೇ ದುಡ್ಡು ಕೊಟ್ಬಿಟ್ಟಿರ್ತಾನಲ್ಲ ITCಗೆ, ಅದು ಅಡ್ವಾನ್ಸ್ ಫ್ರಮ್ ದಿ ಕಸ್ಟಮರೇ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದಾರೆ ಇವ್ರಿಗೆ ಅಂತ ಅರ್ಥ. ಇಷ್ಟು ಬಂದ್ಬಿಟ್ಟು ಅದರ್ ಲಯಬಿಲಿಟಿ. ಈಗ ಟೋಟಲ್ ಲಯಬಿಲಿಟಿ ಆಫ್ ದಿ ಕಂಪನಿಗೆ ಟೋಟಲ್ ಲಯಬಿಲಿಟಿ, ಈಕ್ವಿಟಿ ಶೇರ್ಸ್ ಕೂಡ ಲಯಬಿಲಿಟಿನಲ್ಲೇ ಬರುತ್ತೆ ಯಾವತ್ತೂ. ಯಾಕಂದರೆ ಇದು ಕಂಪನಿ ಆಸ್ ಎ ಕಂಪನಿ ಅಂತ ತಗೊಂಡ್ರೆ, ನಾನೊಬ್ಬ ಇನ್ವೆಸ್ಟರ್, ನಾನು ಯಾವತ್ತೂ ಹೇಳ್ತಿದ್ದೀನಿ, ಕಂಪನಿ ಈಸ್ ಅ ಸಪ್ರೇಟ್ ಎಂಟಿಟಿ. ಕಂಪನಿ ಯಾವಾಗ್ಲೂ ಸಪ್ರೇಟ್ ಎಂಟಿಟಿ ಅಂತಲೇ ನಾವು ಇದು ಮಾಡಬೇಕು. ರಿಜಿಸ್ಟರ್ ಆಗೋದು ಕೂಡ ಕಂಪನಿ ಈಸ್ ಸಪ್ರೇಟ್ ಎಂಟಿಟಿ ಅಂತ. ನಾನು ಇನ್ವೆಸ್ಟರ್, ಕಂಪ್ನಿನಲ್ಲಿ ನಾನು ಇನ್ವೆಸ್ಟರು, ಕಂಪ್ನಿ ಸ್ಟಾರ್ಟ್ ಮಾಡಿರ್ತೀನಲ್ಲ. ಎಕ್ಸಾಂಪಲ್ ನಾನು ಆವಾಗಲೇ ಹೇಳಿದೆ, ನೀವು ಇದರಲ್ಲಿ ಯಾರೋ ಒಬ್ಬರು ಸ್ಟಾರ್ಟ್ ಮಾಡಿದ್ದೀವಿ ಅಂತ. ನಾವಿಬ್ಬರು ಈ ಕಂಪ್ನಿನಲ್ಲಿ ಓನರ್ಶಿಪ್ ಹೊಂದಿದ್ದೀವಿ. ಆದರೆ ಕಂಪನಿ ಈಸ್ ಸಪ್ರೇಟ್ ಎಂಟಿಟಿ. ಕಂಪ್ನಿಗೆ ಏನಾದರೂ ಜೀವ ಇದ್ದಿದ್ರೆ ಇವನೊಬ್ಬನ ಸಪ್ರೇಟಾಗಿ ನೋಡಬೇಕಿತ್ತು, ಬಟ್ ಇದಕ್ಕೆ ಜೀವ ಇಲ್ಲ ಅಷ್ಟೇ. ಕಂಪನಿ ಈಸ್ ಸಪ್ರೇಟ್ ಎಂಟಿಟಿ. ಈ ಕಂಪನಿಗೆ ಲಯಬಿಲಿಟಿ ಅಂತ ಬಂದಾಗ ನಮ್ಮ ಹತ್ರ ದುಡ್ಡು ಇಸ್ಕೊಂಡಿರುತ್ತಲ್ಲ ಕಂಪ್ನಿ, ನಾವು ಇನ್ವೆಸ್ಟ್ ಮಾಡಿರ್ತೀವಲ್ಲ, ನಮಗೆ ಆ ದುಡ್ಡನ್ನ ವಾಪಸ್ ಕೊಡಬೇಕು. ಅವನು ರಿಟರ್ನ್ ತೆಗೆದು ಕೊಡಬೇಕು, ಡಿವಿಡೆಂಟಲ್ಲಿ ಕೊಡಬೇಕು, ನಮ್ಮ ದುಡ್ಡನ್ನ ಗ್ರೋ ಮಾಡ್ಕೊಂಡು ಕೊಡಬೇಕು. ಇದೆಲ್ಲನೂ ಅವನಿಗೆ ಕಂಪ್ನಿಗೆ ಲಯಬಿಲಿಟಿ ಇದ್ದಂಗೆ. ಎಂಡ್ ಆಫ್ ದ ಡೇ ವಾಪಸ್ ಕೊಡಲೇಬೇಕು. ಅದು ಇಷ್ಟು ತನಕ ನಾವೇನು ನೋಡಿದ್ವಲ್ಲ ಅದು ಕಂಪನಿಯ ಲಯಬಿಲಿಟಿ. ಇವಾಗ ನಾವು ಅಸೆಟ್ ಕಡೆಗೆ ಹೋಗೋಣ. ಈಗ ಅಸೆಟ್ ಅಂದರೆ ಕಂಪನಿಯ ಫಿಕ್ಸ್ಡ್ ಅಸೆಟ್. ಈಗ ನೀವು ಜಸ್ಟ್ ಇಲ್ಲಿ ಪ್ಲಸ್ ಕ್ಲಿಕ್ ಮಾಡಿದ್ರೆ ಈಗ ಫುಲ್ ಓಪನ್ ಆಗುತ್ತೆ ಇದು. ಇಲ್ಲಿ ನೋಡಿ ಎಷ್ಟು ಕ್ಲೀನಾಗಿ ಡೀಟೇಲ್ ಆಗಿದೆ. ಇದು ಫಿಕ್ಸ್ಡ್ ಅಸೆಟ್ ಏನಿದೆ, ಲ್ಯಾಂಡ್, ಕಂಪ್ನಿ ಹತ್ರ ಲ್ಯಾಂಡ್ 2830 ಕೋಟಿದು ಲ್ಯಾಂಡ್ ಇದೆ. ಬಿಲ್ಡಿಂಗು 9780 ಕೋಟಿದು ಬಿಲ್ಡಿಂಗ್ ಇದೆ. ಅದೇ ಥರ ಪ್ಲಾಂಟ್ ಆ್ಯಂಡ್ ಮಿಷಿನರಿದು 18480 ಕೋಟಿ ಇದೆ. ಇಕ್ವಿಪ್ಮೆಂಟ್ಸು, ಫರ್ನಿಚರ್ ಆ್ಯಂಡ್ ಫಿಟ್ಟಿಂಗ್ಸು, ರೈಲ್ವೆ ಸೈಡಿಂಗು, ವೆಹಿಕಲ್ಸು, ಕಂಪ್ನಿ ಹತ್ರ ಕಾರ್ ಇರುತ್ತೆ, ಲಾರಿ ಇರ್ತವೆ, ಟಾಟಾ AC ಇರುತ್ತೆ, ಅದು ಕಂಪ್ನಿಯ ವೆಹಿಕಲ್ಸು. ನಾನು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಹೇಳ್ಬೇಕಾದ್ರೆ ಹೇಳಿದೆ, ಡಿಪ್ರಿಷಿಯೇಷನ್ ಆ್ಯಂಡ್ ಅಮೋಟೈಸೇಷನ್ ಬರುತ್ತೆ ಅಂತ. ಅಮೋಟೈಸೇಷನ್ ಅಂದರೆ ಇಂಟ್ಯಾಂಜಬಲ್ ಅಸೆಟ್ ಮೇಲೆ ಬರುತ್ತೆ ಅಂತ. ಆ ಇಂಟ್ಯಾಂಜಬಲ್ ಅಸೆಟ್ ಎಷ್ಟಿದೆ? 3490 ಇದೆ. ಇಂಟ್ಯಾಂಜಬಲ್ ಅಸೆಟ್ ಅಂದರೆ ಕಂಪ್ನಿಯ ಸಾಫ್ಟ್ವೇರ್ ಇರ್ಬೋದು, ಯಾವುದು ಟಚ್ ಮಾಡೋಕ್ಕಾಗಲ್ಲ. ಕಂಪ್ನಿಯ ಗುಡ್ ವಿಲ್ ಇರ್ಬೋದು, ಗುಡ್ ವಿಲ್ ಕೂಡ ಇಂಟ್ಯಾಂಜಬಲ್ ಅಸೆಟ್ ಆಗುತ್ತೆ. ನೀವು ಫಸ್ಟ್ ಟೈಮ್ ನಮ್ಮ ವಿಡಿಯೋ ಇವೆಲ್ಲ ಕೇಳ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸ್ವಲ್ಪ ಹಿಂದೆ ವೀಡಿಯೋಗಳ್ನ ಹೋಗಿ ನೋಡಿ, ನಿಮ್ಗೆ ಈ ವರ್ಡಿಂಗ್ಸ್ ಎಲ್ಲ ಗೊತ್ತಾಗುತ್ತೆ. ಗುಡ್ ವಿಲ್ ಅಂದರೆ ಏನು, ಇಂಟ್ಯಾಂಜಬಲ್ ಅಸೆಟ್ ಅಂದರೆ ಏನು ಅಂತ. ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಹಿಂದ್ಗಡೆ ವೀಡಿಯೋಸ್ ಹೋಗಿ ನೋಡಿ, ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಆಮೇಲೆ ಅದರ್ ಫಿಕ್ಸ್ಡ್ ಅಸೆಟ್, ಇದೆಲ್ಲಾನು ಕಂಪನಿಯ ಅಸೆಟ್ ಇದು. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ CWIP ಅಂದರೆ ಕ್ಯಾಪಿಟಲ್ ವರ್ಕಿಂಗ್ ಪ್ರೋಗ್ರೆಸ್ ಅಂದರೆ ಕಂಪನಿಗೆ ಎಕ್ಸಾಂಪಲ್ ITC ಅಂತ ತಗೊಂಡ್ರೆ, ITC ಏನು ಮಾಡಿರ್ತಾನೆ, ಸಮ್ ದುಡ್ಡು ಇನ್ವೆಸ್ಟ್ ಮಾಡಿರ್ತಾನೆ ಪ್ಲಾಂಟ್ ಇರ್ಬೋದು, ಹೊಸ ಬಿಲ್ಡಿಂಗ್ ಕಟ್ತಿರ್ತಾನೆ, ಹೊಸ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿರ್ತಾನೆ. ಅದಿನ್ನೂ ಕಂಪ್ಲೀಟ್ ಆಗಿರಲ್ಲ, ವರ್ಕ್ ಇನ್ನೂ ಆಗ್ತಾ ಇರುತ್ತೆ, ವರ್ಕ್ ಇನ್ ಪ್ರೋಗ್ರೆಸ್ ಇರುತ್ತೆ ಅದರಲ್ಲಿ. ಅಲ್ಲಿ ಇವನು ದುಡ್ಡು ಹಾಕಿದ್ದಾನೆ, ಆ ದುಡ್ಡನ್ನ CWIP ಅಂತ ಕರೀತಾರೆ. ಅಲ್ಲಿ ಇನ್ನೂ ವರ್ಕ್ ನಡೀತಾ ಇದೆ, ಅಲ್ಲಿ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಇಷ್ಟು ಪೆಂಡಿಂಗ್ ಇದೆ. ಮುಂದಿನ ವರ್ಷ ಒಂದು 100 ಕೋಟಿದು ಪ್ಲಾಂಟ್ ರೆಡಿ ಆಯಿತು, 100 ಕೋಟಿದು ಫ್ಯಾಕ್ಟ್ರಿ ರೆಡಿ ಆಯಿತು. ಆ ಫ್ಯಾಕ್ಟ್ರಿ ಏನಾಗುತ್ತೆ, ಬ್ಯಾಲೆನ್ಸ್ ಶೀಟಲ್ಲಿ ಫಿಕ್ಸ್ಡ್ ಅಸೆಟಲ್ಲಿ ಹೋಗುತ್ತೆ. ಅದ್ರ ಮುಂದಿನ ವರ್ಷ 1000 ಕೋಟಿದು ರೆಡಿ ಆದರೆ ಆ ದುಡ್ಡು ಏನಾಗುತ್ತೆ, ಫಿಕ್ಸ್ಡ್ ಅಸೆಟಲ್ಲಿ ಹೋಗುತ್ತೆ. ಅಲ್ಲಿವರೆಗೂ ಇದನ್ನ ಕ್ಯಾಪಿಟಲ್ ವರ್ಕಿಂಗ್ ಪ್ರೋಗ್ರೆಸ್ ಅಂತ ಕರೀತಾರೆ. ಇದನ್ನ ಯಾಕೆ ಫಿಕ್ಸ್ಡ್ ಅಸೆಟ್ ಜೊತೆ ಬೇರೆ ಇಟ್ಟಿರ್ತಾರೆ ಅಂದರೆ, ಇದು ಯಾವುದೇ ಥರ ರಿಟರ್ನ್ನ ಜನರೇಟ್ ಮಾಡ್ತಿರಲ್ಲ. ಎಕ್ಸಾಂಪಲ್ ವರ್ಕಿಂಗ್ ಪ್ರೋಗ್ರೆಸ್ ಇದ್ರೆ ಅದರಿಂದ ರಿಟರ್ನ್ ಏನು ಸಿಗುತ್ತೆ, ರಿಟರ್ನ್ ಏನು ಸಿಗೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಯಾವುದೇ ಥರ ನೀವು ಅಲ್ಲಿ ಪ್ರಾಡಕ್ಟ್ನ ತಯಾರು ಮಾಡೋಕ್ಕಾಗಲ್ಲ, ನಿಮ್ಮ ಮಿಷಿನ್ ರನ್ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಅದು ದುಡ್ಡು ಅಲ್ಲೇ ಸುಮ್ಮನೆ ಇರುತ್ತೆ. ಆ ದುಡ್ಡು ಯಾವುದೇ ಥರ ರಿಟರ್ನ್ ಜನರೇಟ್ ಮಾಡಿ ಕೊಡಲ್ಲ, ಅದಕ್ಕೆ ಅದನ್ನು ಸಪ್ರೇಟಾಗಿ ತೋರಿಸ್ತಾರೆ. ಅದಾದ್ಮೇಲೆ ಬರುತ್ತೆ ಇನ್ವೆಸ್ಟ್ಮೆಂಟು. ಇದರಲ್ಲಿ ಕ್ಲೀನಾಗಿ ತೋರಿಸಿಲ್ಲ ಸ್ಕ್ರೀನರಲ್ಲಿ. ನಿಮಗೆ ಕ್ಲೀನಾಗಿ ಬೇಕು ಅಂದರೆ ಅವ್ರದ್ದು ಆನ್ಯುವಲ್ ರಿಪೋರ್ಟ್ಗೆ ಹೋಗಿ
ಆನ್ಯುವಲ್ ರಿಪೋರ್ಟ್ ಇಲ್ಲಿ ಸಿಗುತ್ತೆ ನೋಡಿ, ಫುಲ್ ಕೆಳಗೆ ಬಂದರೆ ಡಾಕ್ಯುಮೆಂಟ್ಸಲ್ಲಿ ಹೋದರೆ ಆನ್ಯುವಲ್ ರಿಪೋರ್ಟ್ ಅಂತ ಇದೆ. 2023 ಆನ್ಯುವಲ್ ರಿಪೋರ್ಟ್ ಸಿಗುತ್ತೆ. ಇವ್ರು ಅದರಿಂದನೇ ತೆಗೆದಾಕಿರ್ತಾರೆ. ನೀವೇನು ಮಾಡಿ, ಫೈಂಡ್ ಎಫ್ ಮಾಡಿ. ಫೈಂಡ್ ಎಫ್ ಮಾಡಿದ ತಕ್ಷಣ ಈ ಥರ ಬರುತ್ತೆ, ಸರ್ಚ್ ಅಂತ ಬರುತ್ತೆ. ಸಿಸ್ಟಮಲ್ಲಾದರೆ ಫೈಂಡ್ ಎಫ್ ಮಾಡ್ಬೋದು, ಮೊಬೈಲಲ್ಲೂ ಅಲ್ಲೇ ಸರ್ಚ್ ಅಂತ ಇರುತ್ತೆ, PDF ಅಲ್ಲಿ ಸರ್ಚ್ ಅಂತ ಇರುತ್ತೆ. ಅಲ್ಲೋಗ್ಬಿಟ್ಟು ನೀವು ಕನ್ಸಾಲಿಡೇಟ್ ಬ್ಯಾಲೆನ್ಸ್ ಶೀಟ್ ಅಂತ ಹೊಡೆದ್ರೆ ಹಿಂಗೆ ಹೊಡಿತಾ ಇರಿ, ಒಂದು 3-4 ಪೇಜ್ ಇರುತ್ತೆ, ಬೇರೆ ಬೇರೆ ಪೇಜ್ ಇರುತ್ತೆ, ಈ ಥರ ಬರುತ್ತೆ. ಈ ಪೇಜಲ್ಲಿ ನಿಮಗೆ ಕಂಪ್ಲೀಟ್ಲಿ ಡೀಟೇಲ್ಸ್ ಸಿಗುತ್ತೆ ನೋಡಿ. ಅಸೆಟಲ್ಲಿ ಗುಡ್ ವಿಲ್ ಎಷ್ಟಿದೆ, ಗುಡ್ ವಿಲ್ 779 ಕೋಟಿ ಇದೆ. ಇನ್ವೆಸ್ಟ್ಮೆಂಟ್ ಇನ್ ಪ್ರಾಪರ್ಟಿ 359 crores ಇದೆ. ಏನಿದೆ ಅಂತ ಇಲ್ಲಿದೆ ನೋಡಿ, ಫೈನಾನ್ಷಿಯಲ್ ಅಸೆಟ್ಸಲ್ಲಿ ಇನ್ವೆಸ್ಟ್ಮೆಂಟ್ಸ್ ಅಂತ ಇದೆ. ಇನ್ವೆಸ್ಟ್ಮೆಂಟ್ಸ್ ಬಂದ್ಬಿಟ್ಟು ಇದು 4. ಇಲ್ಲಿ 4ಅಲ್ಲಿ ಹೋದರೆ ನೀವು ಎಕ್ಸ್ಪ್ಲನೇಷನ್ ಮಾಡಿರ್ತಾರೆ. ಫೈನಾನ್ಷಿಯಲ್ ಅಸೆಟ್ಸ್ 4ಅಲ್ಲಿ ಹೋದರೆ ನೀವು ಕೆಳಗಡೆ ಎಕ್ಸ್ಪ್ಲನೇಷನ್ ಮಾಡಿರ್ತಾರೆ. ನೀವು ಸ್ವಲ್ಪ ಹುಡುಕ್ಬೇಕಾಗತ್ತೆ, ಹುಡುಗರೆ ನಿಮಗೆ ಸಿಗುತ್ತೆ. ನೋಟ್ಸ್ ಇರುತ್ತಲ್ಲ, ನೋಟ್ಸಲ್ಲಿ ಸಿಗುತ್ತೆ ನೋಡಿ. 4 ಇದೆ ನೋಡಿ, ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಇಲ್ಲಿ ರೀಸೆಂಟಾಗಿ ಯಾವುದೋ ಒಂದು ಪ್ಲಾಂಟ್ನ ಬೈ ಮಾಡಿದ್ದಾರೆ. ಅದೇ ಥರ ಬೇರೆ ಕಡೆ ಇನ್ನು ಗೌರ್ಮೆಂಟ್ ಬಾಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಇಲ್ಲಿ 7.2% ಕೂಡ ತಮಿಳ್ನಾಡದು ಯಾವುದೋ 2027 ಬಾಂಡಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಗುಜರಾತಿಂದು 7.59 ಕೂಡ ಬಾಂಡಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಈ ಥರ ಕಂಪ್ಲೀಟ್ಲಿ ನಿಮಗೆ ಡೀಟೇಲ್ಸ್ ಸಿಗುತ್ತೆ ಎಲ್ಲೆಲ್ಲಿ ಮಾಡಿದ್ದಾರೆ ಅಂತ. ಇಲ್ಲಿ ನೋಡಿ, 0 ಕೂಪನ್ ಗೌರ್ಮೆಂಟ್ ಬಾಂಡಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ನೀವು ಪೂರ್ತಿ ಚೆಕ್ ಮಾಡ್ಬೋದು ಇದನ್ನು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ. ನ್ಯಾಷನಲ್ ಹೈವೇ ಅಥಾರಿಟಿ NHI ನಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ನ್ಯಾಷನಲ್ ಹೌಸಿಂಗ್ ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಪವರ್ ಫೈನಾನ್ಸ್ ಕಾರ್ಪೊರೇಷನಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ನಿಮಗೆ ಕಂಪ್ಲೀಟ್ಲಿ ಡೀಟೇಲ್ಸ್ ಸಿಗುತ್ತೆ ಬ್ಯಾಲೆನ್ಸ್ ಶೀಟಲ್ಲಿ. ಅದೇ ಥರ ಮ್ಯೂಚುವಲ್ ಫಂಡಲ್ಲಿ ಮಾಡಿದ್ದಾರೆ ನೋಡಿ. ಫಿಕ್ಸ್ಡ್ ಮೆಚುರಿಟಿ, ಆದಿತ್ಯ ಬಿರ್ಲಾ ಸನ್ ಲೈಫ್ ಫಂಡು, DSP ಮ್ಯೂಚುವಲ್ ಫಂಡು, ಮತ್ತು ನಿಪ್ಪಾನ್ ಇಂಡಿಯಾ ಮ್ಯೂಚುವಲ್ ಫಂಡು, SBI ಮ್ಯೂಚುವಲ್ ಫಂಡು, ಮತ್ತು ಈಗೇನು ಮ್ಯೂಚುವಲ್ ಫಂಡಲ್ಲಿ ಮಾಡಿದ್ದಾರೆ 12,000 ಕೋಟಿ ಜಸ್ಟ್ ಮ್ಯೂಚುವಲ್ ಫಂಡಲ್ಲಿ ಮಾಡಿದ್ದಾರೆ. ಮತ್ತು ಇಲ್ಲಿ ಫೈರ್ ಸೈಡ್ ವೆಂಚರ್ ಇನ್ವೆಸ್ಟ್ಮೆಂಟ್ ಫಂಡ್ 1 ಈ ಥರ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ನೀವು ಇದನ್ನು ಈ ನೋಟ್ಸಲ್ಲಿ ಬಂದರೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ, ಅದ್ರದ್ದು ಇನ್ವೆಸ್ಟ್ಮೆಂಟ್ ಎಲ್ಲೆಲ್ಲಿ ಮಾಡಿದ್ದಾರೆ ಅಂತ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಅದರಲ್ಲಿ. ಈಗ ಅದರ್ ಅಸೆಟಿಗೆ ಬಂದರೆ ಇನ್ವೆಂಟ್ರಿ ಅಂತ ತೋರಿಸುತ್ತೆ. ಇನ್ವೆಂಟ್ರಿ ಅಂದರೆ ಇವಾಗ ಇವನೇನು ತಯಾರು ಮಾಡಿದಾನಲ್ಲ ಪ್ರಾಡಕ್ಟು, ಆ ಪ್ರಾಡಕ್ಟು ಫ್ಯಾಕ್ಟ್ರಿನಲ್ಲೇ ಇರುತ್ತೆ. ಈಗ ಎಕ್ಸಾಂಪಲ್ಲು ಇವನು ಒಂದು 20,000 ಕೋಟಿ ವರ್ತು ಒಂದು ಸಿಗರೆಟ್ನ ತಯಾರು ಮಾಡಿದ್ದಾನೆ. ಅದರಲ್ಲಿ ಒಂದು 5,000 ಕೋಟಿ ವರ್ತು ಪ್ರಾಡಕ್ಟು ಫ್ಯಾಕ್ಟ್ರಿನಲ್ಲೇ ಇದೆ. ಈ ಇಯರಲ್ಲಿ ಎಷ್ಟಿದೆ ಅದು ಇನ್ನೂ ನೆಕ್ಸ್ಟ್ ಇಯರ್ ಸೇಲ್ ಆಗೋದಿರುತ್ತೆ. ರೀಸೆಂಟ್ ಅವರು ಲಾಸ್ಟ್ 2-3 ಮಂತ್ಸಲ್ಲಿ ಮಾಡಿರ್ತಾರೆ, ಅದು ಇನ್ವೆಂಟ್ರಿನಲ್ಲಿ ಇರುತ್ತೆ, ಅದಿನ್ನೂ ಸೇಲ್ ಆಗಿರಲ್ಲ, ಅದನ್ನು ಇನ್ವೆಂಟ್ರಿ ಅಂತ ಕರೀತಾರೆ. ಇನ್ವೆಂಟ್ರಿ ಅಂದರೆ ಯಾವ ಪ್ರಾಡಕ್ಟು ಆಲ್ರೆಡಿ ತಯಾರಾಗಿರೋ ಪ್ರಾಡಕ್ಟು ಗೋಡನಲ್ಲಿ ಇರುತ್ತಲ್ಲ, ಇನ್ನೂ ಸೇಲ್ ಆಗಿರಲ್ಲ ಪ್ರಾಡಕ್ಟು ಗೋಡನಲ್ಲಿ ಇರುತ್ತೆ, ಅದನ್ನು ಇನ್ವೆಂಟ್ರಿ ಅಂತ ಕರೀತಾರೆ. ಟ್ರೇಡ್ ರಿಸೀವಬಲ್ಸ್ ಎಷ್ಟಿದೆ, ಅವಾಗಲೇ ಇವರು ಟ್ರೇಡ್ ಪೇಯಬಲ್ ನೋಡಿದ್ವಿ. ಟ್ರೇಡ್ ಪೇಯಬಲ್ ಅಂದರೆ ಇವ್ರು ಕೊಡಬೇಕಾಗಿರೋದು. ಇದು ಟ್ರೇಡ್ ರಿಸೀವಬಲ್ಸ್ ಅಂದರೆ ಇವ್ರಿಗೆ ಬರಬೇಕಾಗಿರೋದು ಎಷ್ಟಿದೆ. ಎಷ್ಟೋ ಜನ ದುಡ್ಡು ನಿಲ್ಲಿಸ್ಕೊಂಡಿರ್ತಾರೆ, ಇವ್ರಿಗೆ ಬರಬೇಕಾಗಿರೋದು ಎಷ್ಟಿದೆ, 4,000 ಕೋಟಿ ಇದೆ. ಆಮೇಲೆ ಕ್ಯಾಶ್ ಈಕ್ವಿಲೆಂಟ್, ಕ್ಯಾಶ್ ಎಷ್ಟಿದೆ, ಕ್ಯಾಶ್ ಪ್ಯೂರ್ ಕ್ಯಾಶ್ ಎಷ್ಟಿದೆ. ನಾಳೆ ಕ್ಯಾಶ್ ಅಂದರೆ ಆಲ್ಮೋಸ್ಟ್ ಆಲ್ ಅದನ್ನು ಬ್ಯಾಂಕಲ್ಲಿರೋದು, ನಾಳೆನೇ ವಿಡ್ರಾ ಮಾಡ್ಬೋದು ಅಂಥ ಕ್ಯಾಶ್ ಎಷ್ಟಿದೆ. ಅದನ್ನು ನೀವು ಬ್ಯಾಲೆನ್ಸ್ ಶೀಟಲ್ಲಿ ಹೋಗಿ ನೋಡ್ಬೋದು. ಯಾವ್ಯಾವ ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಕೂಡ ಸಿಗುತ್ತೆ ನಿಮಗೆ. ಯಾವ FD ಮಾಡಿದ್ದಾರೆ, ಯಾವ್ದಾವ್ದು ಇದು ಮಾಡಿದ್ದಾರೆ ಅಂತಲೂ ಸಿಗುತ್ತೆ ನಿಮಗೆ. ಆಮೇಲೆ ಅದರ್ ಅಸೆಟ್, ನೀವು ಅದರ್ ಅಸೆಟ್ಟು ಹೋಗಿ ಆ್ಯನ್ಯುವಲ್ ರಿಪೋರ್ಟಲ್ಲಿ ನೋಡ್ಬೋದು. ಈಗ ಟೋಟಲ್ ಅಸೆಟ್ ನೋಡಿ 87,000 ಕೋಟಿ ಇದೆ. ಟೋಟಲ್ ಲಯಬಿಲಿಟಿ ನೋಡಿ 87,000 ಕೋಟಿ ಇದೆ. ಇದೇನು ಹೇಳುತ್ತೆ ಹೇಳಿ, ಲಯಬಿಲಿಟಿನೂ 87,000 ಕೋಟಿ ಇದೆ, ಅಸೆಟ್ಟು 87,000 ಕೋಟಿ ಇದೆ. ಅದನ್ನೇ ಬ್ಯಾಲೆನ್ಸ್ ಶೀಟ್ ಅಂತಾರೆ. ಇಲ್ಲಿ ಅಸೆಟ್ಟು ಮತ್ತು ಲಯಬಿಲಿಟಿ ಯಾವಾಗಲೂ ಬ್ಯಾಲೆನ್ಸ್ ಆಗಿರಬೇಕು. ಈಗ ಎಕ್ಸಾಂಪಲು ನನ್ನೊಂದು ಕಂಪ್ನಿ ಇದೆ. ನನ್ನ ಕಂಪ್ನಿ ಏನು ಮಾಡುತ್ತೆ, ಸಿಂಪ್ಲಿ ಎಗ್ ರೈಸ್ ತಯಾರು ಮಾಡುತ್ತೆ. ಎಗ್ ರೈಸು ನಾವೆಲ್ಲ ತಿಂತೀವಲ್ಲ ರೋಡಲ್ಲಿ ನಿಂತ್ಕೊಂಡು ಗಾಡಿನೇ ನಂದು ಕಂಪ್ನಿ. ನಾನು ಫಸ್ಟ್ಗೆ ಏನು ಮಾಡ್ತೀನಿ, 1-2 ಲಕ್ಷ ಇನ್ವೆಸ್ಟ್ ಮಾಡಿ ಆ ದುಡ್ಡಲ್ಲಿ ಆ ಗಾಡಿ ತಗೊಂಬರ್ತೀನಿ, ಬಾಂಡ್ಲಿ ತಗೊಂಬರ್ತೀನಿ, ಅದೆಲ್ಲನೂ ರೆಡಿ ಮಾಡಿಸ್ತೀನಿ. ಆಮೇಲೆ ಮೊಟ್ಟೆ ತಗೊಂಬರ್ತೀನಿ, ರೈಸ್ ತಗೊಂಬರ್ತೀನಿ, ಗ್ಯಾಸ್ ತಗೊಂಬರ್ತೀನಿ, ಎಣ್ಣೆ ತಗೊಂಬರ್ತೀನಿ, ಪ್ರತಿಯೊಂದು ಪ್ರಾಡಕ್ಟ್ನ ತಗೊಂಬರ್ತೀನಿ. ಇವಾಗ ಏನಾಯಿತು, ಈಗ ನಾನು ದುಡ್ಡಿರೋದು, ಈಗ ನನ್ನ ಬ್ಯಾಲೆನ್ಸಲ್ಲಿ ನನ್ನ ಅಕೌಂಟಲ್ಲಿ ದುಡ್ಡು ಹೋಗ್ಬಿಡ್ತು, ಹೊರಗಡೆ ಹೋಯ್ತು. ಈ ಬಿಕಾಸ್ ಯಾರಿಗೋ ಒಬ್ರಿಗೆ ಗಾಡಿ ರೆಡಿ ಮಾಡೋನಿಗೆ ಕೊಟ್ಟಿದ್ದೀನಿ, ಮೊಟ್ಟೆನೋನಿಗೆ ಕೊಟ್ಟಿದ್ದೀನಿ, ಪ್ರತಿಯೊಂದಕ್ಕೂ ಕೊಟ್ಟಿದ್ದೀನಿ, ಈ ದುಡ್ಡು ಹೋಗ್ಬಿಡ್ತು. ಈ ದುಡ್ಡು ಹೋಯ್ತಲ್ಲ, ಆ ದುಡ್ಡು ಲಯಬಿಲಿಟಿ. ಈಗ ಇದೇ ಪ್ರಕಾರನೇ ಈಗ ನನಗೆ 2 ಲಕ್ಷದ್ದು ಅಸೆಟ್ ತೋರಿಸು. ಈಗ ನೀನು ದುಡ್ಡು ಕೊಟ್ಟಿದ್ಯಾ ಅಂದರೆ ಅದ್ರ ಪ್ರಕಾರನೇ ಅಸೆಟ್ ಇರಬೇಕಲ್ಲ. ಈಗ ಮತ್ತೆ ಅದೇ 2 ಲಕ್ಷದ ಹೊರತು ಗಾಡಿ ಇರಬೇಕು, ಮೊಟ್ಟೆ ಇರಬೇಕು, ಬಾಂಡ್ಲಿ ಇರಬೇಕು, ಪ್ರತಿಯೊಂದೂ ಅಷ್ಟೇ ಇರಬೇಕು. ಎಷ್ಟು ದುಡ್ಡು ಖರ್ಚು ಮಾಡಿದೆಯೋ ಅಷ್ಟೇ ಅಸೆಟ್ ಇರಬೇಕು. ಅದನ್ನೇ ಅಸೆಟ್ ಮತ್ತು ಲಯಬಿಲಿಟಿ ಅಂತಾರೆ. ಈಗ ದುಡ್ಡು ಖರ್ಚಾಗಿರೋ ತಕ್ಕನಂಗೆ ಅಸೆಟ್ ಇರಬೇಕು. ನೀನೊಂದು ಪೆನ್ ತಂದಿದ್ರು ಕೂಡ ಅದು ಅಸೆಟ್ಟೇನೆ, ಕಂಪ್ನಿಗೆ ಅದು ಅಸೆಟ್ಟೇನೆ, ಅದಿರಬೇಕು ಇಲ್ಲಿ. ಇದನ್ನೇ ಅಸೆಟ್ಟು ಮತ್ತು ಲಯಬಿಲಿಟಿ ಅಂತಾರೆ. ಈಗ ಯಾರೋ ಒಬ್ಬ ತಿಂದು ಹೋಗ್ಬಿಡ್ತಾನೆ ಚೆನ್ನಾಗೆ, ಒಂದು ವಾರದ್ದು ಲೆಕ್ಕ ಬರ್ಸೋಗ್ತಾನೆ, ಅಣ್ಣ ನಾನು ಕೊಡಬೇಕು ಅಂತ. ಬಟ್ ಏನಾಗಿರುತ್ತೆ ಅಂದರೆ, ನೀನು ಬ್ಯಾಲೆನ್ಸ್ ಶೀಟಿಂದ ವಾಪಸ್ ಹೋಗ್ಬಿಟ್ಟಿರುತ್ತೆ. ನಿನ್ನ ಮೊಟ್ಟೆ ಖಾಲಿ ಆಗಿರುತ್ತೆ, ಎಣ್ಣೆ ಖಾಲಿ ಆಗಿರುತ್ತೆ,
ಬಟ್ ನೀನು ಅದನ್ನು ಖಾಲಿಯಾಗಿದೆ, ಅವ್ನು ಇನ್ನೂ ದುಡ್ಡು ಬಂದಿಲ್ಲ, ಅವ್ನು ದುಡ್ಡು ಕೊಟ್ಟಿದ್ರೆ ಅದು ಮತ್ತೆ ನೀನು ಕ್ಯಾಶ್ ಆಗಿ ತೋರಿಸ್ತಿದ್ದೆ ಬ್ಯಾಲೆನ್ಸ್ ಶೀಟಲ್ಲಿ. ಈ ಕ್ಯಾಶ್ ಬಂದಿಲ್ಲ, ಅವನಿಂದ ಏನೂ ಬಂದಿಲ್ಲ, ಬಟ್ ನೀನು ಏನಂತ ತೋರಿಸ್ಬೇಕು? ಈಗ ನೀನು ಏನಂತ ತೋರಿಸ್ತೀಯ? ರಿಸೀವಬಲ್ಸ್ ಅಂತ ತೋರಿಸ್ತೀಯ. ನನಗಿನ್ನೂ ಬಂದಿಲ್ಲ, ಇದು ಲೆಕ್ಕ ಇದೆ, ಬರುತ್ತೆ ಅಂತ ರಿಸೀವಬಲ್ ತೋರಿಸ್ತೀಯ. ಅದೇ ಥರ ನೀನು ಯಾವುದೋ ಒಂದು ಅಂಗಡಿನಲ್ಲಿ ಲೆಕ್ಕ ಬರ್ಸ್ ಬಂದಿದ್ಯಾ ಅಣ್ಣ, ಒಂದು ವಾರ ಬಿಟ್ಟು ಕೊಡ್ತೀನಿ ಅಣ್ಣ, ಒಂದು ತಿಂಗಳು ಬಿಟ್ಟು ಕೊಡ್ತೀನಿ ಅಣ್ಣ ಅಂತ ಲೆಕ್ಕ ಬರ್ಸ್ ಬಂದಿದ್ಯಾ, ಬಟ್ ಐಟಮ್ ತಂದುಬಿಟ್ಟಿದ್ಯಾ. ಈಗ ಬ್ಯಾಲೆನ್ಸ್ ಶೀಟಲ್ಲಿ ಮ್ಯಾನೇಜ್ ಆಗಬೇಕಲ್ಲ, ಅದಕ್ಕೆ ನೀನೇನು ಮಾಡ್ತೀಯ? ಅದಷ್ಟು ಬರ್ತಿಂದು ನಾನು ಟ್ರೇಡ್ ಪೇಯಬಲ್, ಅವ್ರಿಗಿನ್ನೂ ಟ್ರೇಡ್ ಪೇಯಬಲ್ ಕೊಡಬೇಕಾಗಿದೆ ಅಂತ ಬರೆಸ್ತೀಯ. ಇದನ್ನೇ ಬ್ಯಾಲೆನ್ಸ್ ಶೀಟ್ ಅಂತಾರೆ. ನೀವೇನಾದರೂ ಬಿಸ್ನೆಸ್ ಮಾಡೋದಿದ್ರೆ ದಯವಿಟ್ಟು ನಿಮ್ದೊಂದು ಬ್ಯಾಲೆನ್ಸ್ ಶೀಟ್ ರೆಡಿ ಮಾಡ್ಕೊಳ್ಳಿ. ಯಾವುದೇ ಥರ ಪ್ರಾಬ್ಲಮ್ ಬರಲ್ಲ, ಕ್ಲಿಯರ್ ಕಟ್ ಇರುತ್ತೆ. ಬ್ಯಾಲೆನ್ಸ್ ಶೀಟಲ್ಲಿ ನೀವು ಕ್ಲಿಯರ್ ಕಟ್ಟಾಗಿ ಪ್ರತಿಯೊಂದೂ ಇರುತ್ತೆ. ನೀವು ಒಬ್ಬ ಹುಚ್ಚ ಬಂದರೂ ನೀವು ಎಕ್ಸ್ಪ್ಲೈನ್ ಮಾಡ್ಬೋದು. ಬ್ಯಾಲೆನ್ಸ್ ಶೀಟ್ ಬಿಟ್ಟೇ ಬೇರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟೇ ಬೇರೆ. ಬ್ಯಾಲೆನ್ಸ್ ಶೀಟ್ ಯಾವಾಗಲೂ ಅಸೆಟ್ ಲಯಬಿಲಿಟಿ ಕರೆಕ್ಟ್ ಇರಬೇಕು, ಅದಕ್ಕೆ ಅದನ್ನು ಬ್ಯಾಲೆನ್ಸ್ ಶೀಟ್ ಅಂತಾರೆ. ಈ ಬ್ಯಾಲೆನ್ಸ್ ಶೀಟ್ ಅಂದರೆ ಏನಂತ ಅರ್ಥ ಆಯ್ತಲ್ಲ. ನಾವೇನಕ್ಕೆ ಬ್ಯಾಲೆನ್ಸ್ ಶೀಟ್ ನೋಡ್ಬೇಕಂದ್ರೆ, ನಾವು ಇನ್ವೆಸ್ಟ್ ಮಾಡ್ತಿರೋ ಕಂಪ್ನಿ ಏನು ಮಾಡ್ತಿದ್ದಾನೆ ಅಂತ ನೋಡೋಕ್ಕೆ ನಾವು ಬ್ಯಾಲೆನ್ಸ್ ಶೀಟ್ ನೋಡಲೇಬೇಕು. ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟಲ್ಲಿ ನಮ್ಗೆ ಏನು ಲಾಭ ಮಾಡ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ಇವನು ಏನು ನಡೆಸ್ತಿದ್ದಾನೆ, ಇವನ ಹತ್ರ ಏನಿದೆ ಏನಿಲ್ಲ ಅಂತ ನೋಡೋಕೆ ನಾವು ಬ್ಯಾಲೆನ್ಸ್ ಶೀಟ್ ನೋಡಬೇಕು. ನೀವು ಬ್ಯಾಲೆನ್ಸ್ ಶೀಟ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅಂದರೆ, ನಾನು ಬೇಕಾದ್ರೆ ಇದರಲ್ಲಿ ಯಾವ ಥರ ಫ್ರಾಡ್ನ ಕಂಡುಹಿಡಿಯೋದು, ಈ ಕಂಪ್ನಿಗಳು ಈಗ ಇನ್ವೆಸ್ಟರ್ಸ್ಗೆ ಮೋಸ ಮಾಡೋಕ್ಕೆ ಫ್ರಾಡ್ ಮಾಡ್ತಾರೆ, ಯಾವ ಥರ ಮಾಡ್ತಾರೆ, ಅದನ್ನು ನೋಡೋಕೆ ಏನೇನು ಮಾಡಬೇಕು ಅಂತ ನಾನು ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಅಟ್ಲೀಸ್ಟ್ ನಿಮಗೆ ಬ್ಯಾಲೆನ್ಸ್ ಶೀಟ್ ಏನಂತ ಗೊತ್ತಿರಬೇಕು. ಈ ನೀವು ಬ್ಯಾಲೆನ್ಸ್ ಶೀಟ್ನ ಒಂದ್ಸಲ ಇದೇನು ಬ್ರಹ್ಮವಿದ್ಯೆ ಏನಲ್ಲ. ನೀವು ಇಷ್ಟು ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನೀವು ದಡ್ರಿದ್ದೀರಾ ಅಂತ ಅಷ್ಟೇ, ಬೇರೆ ಏನೂ ಇಲ್ಲ. ಇದನ್ನು ಆರ್ಟ್ಸ್ ಓದೋ ಹುಡುಗ ಇರ್ಬೋದು, SLC ಹುಡುಗಂಗೆ ತೋರಿಸಿದ್ರು ಅರ್ಥ ಆಗುತ್ತೆ. ಯಾಕಂದರೆ ಏನಿದೆ ಇದರಲ್ಲಿ? ಟ್ರೇಡ್ ಪೇಯಬಲ್ ಅಂದರೆ ಅವ್ನು ನಾವು ಅಂಗಡಿನಲ್ಲಿ ನಿಲ್ಲಿಸಿ ಬಂದಿರೋ ದುಡ್ಡು, ಟ್ರೇಡ್ ರಿಸೀವಬಲ್ ಅಂದರೆ ನನ್ನ ಹತ್ರ ಯಾರೋ ನಿಲ್ಲಿಸೋಗಿರೋ ದುಡ್ಡು. ಇದನ್ನೇನು ಬ್ರಹ್ಮವಿದ್ಯೆನ? ಇದು ಏನು ದೊಡ್ಡ ಇದೇ ಅಲ್ಲ, ಇದು ಸಿಂಪಲಾಗಿ ಅರ್ಥ ಮಾಡ್ಕೊಬೋದು. ನಾನು ನೆಕ್ಸ್ಟು ಒಂದು ಕಂಪ್ನಿನಲ್ಲಿ ಯಾವ್ಯಾವ ಥರ ಫ್ರಾಡ್ ಮಾಡ್ತಾರೆ ಅದನ್ನು ಜಸ್ಟ್ ನಾವು ಬ್ಯಾಲೆನ್ಸ್ ಶೀಟ್ ನೋಡೋಣ ಯಾವ ಥರ ಕಂಡುಹಿಡಿದು ಬಿಡ್ಬೋದು. ಯಾಕಂದರೆ ಪೂರ್ತಿ ಆನ್ಯುವಲ್ ರಿಪೋರ್ಟ್ ನೋಡ್ಕೊಳಕ್ಕೆ ನಮ್ಮ ಹತ್ರ ಟೈಮ್ ಇರಲ್ಲ, ಆನ್ಯುವಲ್ ರಿಪೋರ್ಟ್ ಓದೋಕ್ಕಾಗಲ್ಲ. ಜಸ್ಟ್ ಸ್ಕ್ರೀನರಲ್ಲಿ ಯೂಸ್ ಮಾಡ್ಕೊಂಡು ಯಾವ ಥರ ಕಂಡುಹಿಡಿಯೋದು, ಮೇಲ್ಗಡೆ ನೋಡಿನೇ ನಾವು ಯಾವ ಥರ ಡಿಸೈಡ್ ಮಾಡ್ಬೋದು ಇವ್ನು ಫ್ರಾಡೋ ಇವ್ನು ಒಳ್ಳೆನೋ ಅಂತ. ಇದನ್ನು ನಾವು ಚೆಕ್ ಮಾಡೋದು ಹೇಗೆ ಅಂತ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ನೆಕ್ಸ್ಟೇ ಅಲ್ಲ, ಹೋಗ್ತಾ ವೀಡಿಯೋ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋದಲ್ಲಿ ಏನಾದರೂ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಒಂದ್ಸಲ ಮತ್ತೆ Q&A ಮಾಡೋಣ. Q&A ಮಾಡಿ ಏನಾದರೂ ಅರ್ಥ ಆಗಲಿಲ್ಲ ಮತ್ತೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ಟಾಪಿಕ್ ಬಗ್ಗೆನೇ ಮಾಡಿ, ಮತ್ತೆ ಬೇರೆ ಟಾಪಿಕ್ ಬಗ್ಗೆ ಹೇಳ್ಕೊಂಡು ಹೋಗ್ಬೇಡಿ. ದಯವಿಟ್ಟು ಇದರಲ್ಲಿ ಏನು ಅರ್ಥ ಆಗಿಲ್ಲ ಅದ್ರ ಬಗ್ಗೆನೇ ಕಾಮೆಂಟ್ ಮಾಡಿ. ನಾನು ಅವಾಗಲೇ ಹೇಳ್ದಂಗೆ ಮ್ಯಾಕ್ಸ್ ಲೈಫ್ ಅವರು ಒಂದು ಹೊಸ NFO ತರ್ತಾ ಇದ್ದಾರೆ. ಆ NFOದಲ್ಲಿ ನೀವೇನಾದರೂ ಇನ್ವೆಸ್ಟ್ ಮಾಡಬೇಕಂದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಪಾಲಿಸಿ ಬಜಾರ್ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿ ನೀವು ಇನ್ವೆಸ್ಟ್ ಮಾಡ್ಬೋದು. ಈ NFO ಜನವರಿ 30ನೇ ತಾರೀಕು ಕ್ಲೋಸ್ ಆಗುತ್ತೆ. ಇನ್ನು ಕೇವಲ 10 ದಿವಸ ಮಾತ್ರ ಟೈಮ್ ಇದೆ. ಇವಾಗಲೇ ಹೋಗಿ ಇನ್ವೆಸ್ಟ್ ಮಾಡಿ. ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿಲ್ಲ ಅಂದರೆ ಡಿಮ್ಯಾಟ್ ಅಕೌಂಟ್ ಕಂಪಲ್ಸರಿ ಬೇಕು. ಡಿಮ್ಯಾಟ್ ಅಕೌಂಟ್ ಲಿಂಕ್ ನನ್ನ ಡಿಸ್ಕ್ರಿಪ್ಷನಲ್ಲಿದೆ. ನಾನು ಯಾವ ಡಿಮ್ಯಾಟ್ ಅಕೌಂಟ್ ಯೂಸ್ ಮಾಡ್ತೀನೋ ಅದೇ ಡಿಮ್ಯಾಟ್ ಅಕೌಂಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಹೋಗಿ ಚೆಕ್ ಮಾಡಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಅದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.